ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ನಿನ್ನೆ ಅಂತರ್ಜಾಲದ ಸಮಸ್ಯೆಯಿಂದಾಗಿ ಹೇಳಬೇಕಾದ ಪ್ರಮುಖ ಅಂಶಗಳು ಹಾಗೆ ಉಳಿದು ಹೋಗಿದ್ವು. ಅದನ್ನು ಈಗ ಮತ್ತೆ ಹೇಳುತ್ತೇನೆ. 24 ಅವತಾರಗಳನ್ನು ಭಾಗವತದಲ್ಲಿ ಮೊದಲನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಇಲ್ಲಿ ಹೇಳದೇ ಉಳಿದ ಅವತಾರವನ್ನು ಮುಂದಿನ ಕೆಲವು ಅಧ್ಯಾಯಗಳಲ್ಲಿ ಕವರ್ ಮಾಡಿದ್ದಾರೆ. ನಿನ್ನೆ ಹೇಳಬೇಕಾದದ್ದನ್ನು ಸಂಕ್ಷೇಪವಾಗಿ ಹೇಳೋದಾದರೆ 10 ಅವತಾರಗಳ ಚಿಂತನೆ ವ್ಯಾಪಕವಾಗಿ ನಮ್ಮ ಸುತ್ತ ಬಳಕೆಯಲ್ಲಿ ಬಂದಿದೆ. ದಶಾವತಾರ ಸ್ತುತಿ ನಮಗೆ ಮೊದಲು ಸಿಗೋದು ಮಧ್ವರದ್ದು. ಆಮೇಲೆ ನಮ್ಮ ವಿಜಯಧ್ವಜ ತೀರ್ಥರು ಬಹಳ ಸೊಗಸಾದ ಪದ್ಯವನ್ನು ಮಾಡಿದ್ದಾರೆ. ಅಕೃತೆ ಮಾಂ ವಿಜಯಧ್ವಜವರ ತೀರ್ಥೋ ಹರಿಗಾಥಾಂ ಅಯತೆ ಪ್ರೀತಿಮಲಂ ಸಪದಿಯಯ ಶ್ರೀರಮಣೋಲಂ ಅಂತ ಅದು ಕೊನೆಗೊಳ್ಳುತ್ತೆ. ಅದು 10 ಅವತಾರಗಳನ್ನು ಹೇಳುತ್ತೆ. ಆಮೇಲೆ ಬೇರೆ ಬೇರೆಯವರು 10 ಅವತಾರಗಳ ವರ್ಣನೆಯನ್ನೇ ಹೆಚ್ಚು ಮಾಡಿದ್ದಾರೆ. ಆಮೇಲೆ ನಮ್ಮ ಕಾಶ್ಮೀರದ ಕವಿ ಕ್ಷೇಮೇಂದ್ರ ದಶಾವತಾರ ಸ್ತುತಿಯನ್ನೇ ಮಾಡಿದ್ದಾನೆ. ಆಮೇಲೆ ರಾಘವೇಂದ್ರ ಸ್ವಾಮಿಗಳದ್ದು 8 ಅವತಾರಗಳ ಸ್ತುತಿಯನ್ನು ಒಳಗೊಂಡದ್ದು ಒಂದಿದೆ. ಆ ಅವತಾರ ಸ್ತುತಿ ರಾಘವೇಂದ್ರ ಸ್ವಾಮಿಗಳ ಅವತಾರ ಸ್ತುತಿಯನ್ನು ನಾವು ಬಹಳ ಸೊಗಸಾಗಿ ಚಿಂತನೆ ಮಾಡಬಹುದಾಗಿದೆ. ಮತ್ತು ಹರಿದಾಸರಂತೂ 10 ಅವತಾರಗಳ ಚಿಂತನೆಯನ್ನೇ ಮಾಡಿದ್ದಾರೆ. ಆ 10 ಅವತಾರಗಳ ಚಿಂತನೆಯನ್ನು ಮಾಡುವಾಗ ಏನಾಗುತ್ತೆ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ ಈ ರೀತಿ ಬರುತ್ತೆ. ಆದರೆ ಇಲ್ಲಿ ಹೇಳಬೇಕಾದ್ರೆ 2ನೇ ಅವತಾರ ವರಾಹ ಅಂತ ಹೇಳಿದ್ದಾರೆ. 10ನೇ ಅವತಾರ ಮತ್ಸ್ಯ ಅವತಾರ ಅಂತ ಹೇಳಿದ್ದಾರೆ. ಇದು ಯಾಕೆ ಹೀಗೆ ಅಂದರೆ, ಮತ್ಸ್ಯಾವತಾರ 2 ಬಾರಿ ಆಯಿತು, ವರಾಹ ಅವತಾರವೂ 2 ಬಾರಿ ಆಯಿತು. ಈ ಮನ್ವಂತರಕ್ಕೆ ಹತ್ತಿರವಾಗಿ ಮೊದಲು ಮತ್ಸ್ಯಾವತಾರ ಆಗಿದ್ದು. ಯಾಕೆ ಅಂದರೆ ಚಾಕ್ಷುಷ ಮನ್ವಂತರ ಮುಗಿದು ವೈವಸ್ವತ ಮನ್ವಂತರ ಶುರು ಆಗುವಾಗ ಆ ಮನ್ವಂತರಗಳ ನಡುವಣ ಪ್ರಳಯದಲ್ಲಿ ಮತ್ಸ್ಯನಾಮಕ ಪರಮಾತ್ಮ ಬಂದು ಈ ಒಂದು ಭೂಮಿಯನ್ನು ದೋಣಿಯಾಗಿ ಮಾಡಿ ಸತ್ಯವರತನೆಂಬ ರಾಜನಿಗೆ ಜ್ಞಾನವನ್ನು ಇತ್ತು. ಮುಂದಿನ ಮನ್ವಂತರ ಅಂದರೆ ವೈವಸ್ವತ ಮನ್ವಂತರದ ಆಳುವಿಕೆಗೆ ತಕ್ಕ ಅರಿವು, ಶಕ್ತಿ ಮೊದಲಾದವುಗಳನ್ನು ಕೊಟ್ಟ. ಆದ್ದರಿಂದಾಗಿ ಶ್ರಾದ್ದದೇವ ವೈವಸ್ವತಮನು ಅಂತ ಅವನ ಒರಿಜಿನಲ್ ನೇಮ್ ಯಾವುದು ಅಂತಂದರೆ ಶ್ರಾದ್ದದೇವ ಅಂತ. ಅವನ ಒರಿಜಿನಲ್ ನೇಮ್ ಯಾವುದು? ಶ್ರಾದ್ದದೇವ. ವಿವಸ್ವಾನ್ ಅನ್ನುವ ಸೂರ್ಯನ ಮಗ. ಆದ್ದರಿಂದಾಗಿ
ವೈವಸ್ವತ ಮನು ಅಂತ ಹೇಳಿ ಅವನನ್ನು ಹೇಳ್ತಾರೆ. ಅದರಿಂದಾಗಿ ಮೊದಲು ಕೂರ್ಮನನ್ನು ನಾವು ಚಿಂತನೆ ಮಾಡ್ತೇವೆ. ಅದಾದ ಮೇಲೆ ಎರಡನೆಯ ಸಾಲಿನ ಕೃತಯುಗದಲ್ಲಿ ನರಸಿಂಹಾವತಾರ ಆಗಿದ್ದು, ಎರಡನೆಯ ಕೃತಯುಗದಲ್ಲಿ. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಹಿಂದೆ ಹಿರಣ್ಯಕಶಿಪು ಅವನ ತಮ್ಮ ಹಿರಣ್ಯಾಕ್ಷ ಇದ್ದ, ಅವನನ್ನು ಕೊಲ್ಲುವಾಗ ಮತ್ಸ್ಯಾವತಾರ ಆಗಿದ್ದು, ಆದ್ದರಿಂದಾಗಿ ವರಾಹಾವತಾರ ಆಗಿದ್ದು, ಅದರಿಂದಾಗಿ ಮತ್ಸ್ಯ ವರಾಹ. ಅಲ್ಲಿ ನಡುವೆ ಈ ಚಾಕ್ಷುಷಮನ್ವಂತರದಲ್ಲಿ ಕೂರ್ಮ ರೂಪ ಬಂದದ್ದು. ಹೀಗಾಗಿ ಮತ್ಸ್ಯ, ಕೂರ್ಮ, ವರಾಹ ಅಂತ ಈ ಒಂದು ವ್ಯತ್ಯಾಸ ಆಗಿದ್ದು. ಆಮೇಲೆ ನರಸಿಂಹ ಬರ್ತಾನೆ. ಅಂದರೆ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನ ಕಾಲದಲ್ಲಿ ನರಸಿಂಹ, ಆ ಹಿರಣ್ಯಕಶಿಪುವಿನ ಮೊಮ್ಮಗನ ಕಾಲದಲ್ಲಿ, ಹಿರಣ್ಯಕಶಿಪುವಿನ ಮರಿಮಗನ ಕಾಲದಲ್ಲಿ, ಅಂದರೆ ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿಯ ಕಾಲದಲ್ಲಿ ವಾಮನ ಆಗಿದ್ದು. ಅದರಿಂದಾಗಿ ನರಸಿಂಹಾವತಾರ ಆದ ಮೇಲೆ ವಾಮನಾವತಾರ, ವಾಮನಾವತಾರ ಆದ ಮೇಲೆ ಪರಶುರಾಮಾವತಾರ, ಪರಶುರಾಮಾವತಾರ ಆದ ಮೇಲೆ ಮಧ್ಯದಲ್ಲಿ ವೇದವ್ಯಾಸರು ಅವತಾರ ಮಾಡಿದರು. ವೇದವ್ಯಾಸರು ಅವತಾರ ಮಾಡಿ ಆದಮೇಲೆ ರಾಮಾವತಾರ ಬಂದದ್ದು. ಆದರೆ ನಾವು ವೇದವ್ಯಾಸಾವತಾರವನ್ನು ಬಿಟ್ವಿ. ಯಾಕೆಂದರೆ ವೇದವ್ಯಾಸಾವತಾರವನ್ನು ಸಾಧಕರು ಪ್ರತ್ಯೇಕವಾಗಿ ಚಿಂತಿಸೋದು ವಾಡಿಕೆ ಆಯಿತು. ಅದರಿಂದಾಗಿ 10 ಅವತಾರದಲ್ಲಿ ವೇದವ್ಯಾಸರನ್ನು ನಾವು ಚಿಂತನೆ ಮಾಡಲಿಲ್ಲ. ಆಮೇಲೆ 18 ನಮ್ಮ ರಾಮನ ಅವತಾರ, 19 ಮತ್ತು 20 ರಾಮ ಮತ್ತು ಕೃಷ್ಣ ಅಂದರು. ಈ ರಾಮನನ್ನು ಅಂದರೆ ಬಲರಾಮನನ್ನು ಅವತಾರ, ಪರಮಾತ್ಮನ ಅವತಾರ ಅಂತ ಹೇಳಿ ಕೆಲವರು ಒಪ್ತಾರೆ. ವಿಶೇಷತಃ ರಾಮಾನುಜಿಯರು ಅವರು ಬುದ್ಧನನ್ನು ಮತ್ತು ವೇದವ್ಯಾಸರನ್ನು ಹೊರಗಡೆ ಇಡ್ತಾರೆ, ಅವರು ಅವತಾರ ಅಲ್ಲ ಅಂತ. ಇದರ ಬಗ್ಗೆ ನೆನ್ನೆ ಒಂದು ಕಥೆಯನ್ನು ಹೇಳಿದ್ದೆ ನಿಮಗೆ. ಈ ತೀರಾ ಇತ್ತೀಚೆಗೆ ಒಬ್ಬರು ಅರಸು ಮನೆತನದವರು, ಅವರು ಇಸ್ಕಾನ್ನಲ್ಲಿ ಹೋಗಿದ್ದರು. ವೇದವ್ಯಾಸರನ್ನು ಸಾಕ್ಷಾತ್ ನಾರಾಯಣನ ಅವತಾರ ಅಂತ ಹೇಳಬೇಕು ಅಂತ ಅವರ ಮನಸ್ಸಿಗೆ ಬಹಳ ಬಂತು. ಅದನ್ನು ಅವರು ಪ್ರತಿಪಾದನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಆವಾಗ ಇಸ್ಕಾನಿನ ಅಧಿಕಾರಿಗಳಿಗೆ ಸಿಟ್ಟು ಬಂತು, ಬಹಳ ಮೇಲ್ಗಡೆ ಇರುವವರಿಗೆ. ವೇದವ್ಯಾಸರನ್ನು ನೀವು ಪರಮಾತ್ಮನ ಅವತಾರ ಅಂತ ಹೇಳ್ತೀರಾ ಅಂದರೆ ಪ್ರಭುಪಾದರ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ ಅಂತಾಯಿತು. ಹಾಗೆ ಹೋಗಬಾರದು. ಸದ್ಬುದ್ಧಿ ಮೂಡಲಿಕ್ಕಾಗಿ ನೀವು ಎಲ್ಲ ರೀತಿಯ ಶಿಕ್ಷೆಯನ್ನು ಅನುಭವಿಸಬೇಕು. ಬಂದವರ ಕಾಲು ತೊಳೆದು ಅಡಿಗೆ ಮಾಡಿ ನೆಲವರಿಸಿ ಈ ಶಿಕ್ಷೆಯನ್ನು, ಪ್ರಾಯಶ್ಚಿತ್ತವನ್ನು ನೀವು ಕೈಗೊಳ್ಳಬೇಕು ಅಂತ ಮಾಡಿದ್ರು. ಅವರಿಗೆ ಹಾಗೆ ಮಾಡಿದಾಗಲೂ ಕೂಡ ಒಂದೇ ವಿಶ್ವಾಸ, ವೇದವ್ಯಾಸಾವತಾರ ನಾರಾಯಣಾವತಾರ, ವೇದವ್ಯಾಸರು ನಾರಾಯಣನೇ ಅಂತ ಹೇಳಿ ಭರವಸೆಯಿಂದ ಮಾಡಿದ್ರು. ಅವರಿಗೆ ಮುಂದೆ ಮಧ್ವ ಸಿದ್ಧಾಂತದ ದಾರಿ ಸಿಕ್ಕಿತು. ಈಗ ಅವರು ಸುಖವಾಗಿ ಮಧ್ವ ಸಿದ್ಧಾಂತವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಅದರಿಂದಾಗಿ ನಾವು ವೇದವ್ಯಾಸಾವತಾರ, ಸಾಕ್ಷಾತ್ ನಾರಾಯಣನೇ ವೇದವ್ಯಾಸರಾಗಿ ಬಂದದ್ದು ಅನ್ನುವುದನ್ನು ಮಾತ್ರ ಮರೆಯಬಾರದು. ಈ ತರಹದ ಕೊಡುಗೆ ಕೊಟ್ಟ ವೇದವ್ಯಾಸರು ನಮಗೆ ಜ್ಞಾನಕ್ಕೆ ಮೂಲ ಕಾರಣರು. ಅವರನ್ನೇ ನಾವು ಶಾಂತಿ ಮಂತ್ರದಲ್ಲಿ ಚಿಂತನೆ ಮಾಡೋದು. ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾತಂ ಶರೀರಂ ಮೇ ವಿಚರ್ಚಣಂ ಅಂತ ಹೇಳಿ ಶಾಂತಿ ಪಾಠ ಹಾಕಬೇಕಾದ್ರೆ, ವಸ್ತುತಃ ಇದನ್ನು ನಾವೆಲ್ಲಿ ಹಾಕ್ತೇವೆ ಗೊತ್ತಾ? ನವರಾತ್ರಿಯ ಮಾರನೇ ದಿವಸ ಹಾಕ್ತೇವೆ. ನವಮಿ ವ್ಯಾಸ ಪ್ರತಿಷ್ಠೆಯನ್ನು ಮಾಡಿ ಅಧ್ಯಯನದಿಂದ ವಿರಾಮ, ದಶಮಿ ಮತ್ತೆ ಅಧ್ಯಯನವನ್ನು ಶುರು ಮಾಡಬೇಕು. ಶಾಂತಿ ಪಾಠವನ್ನು ಹಾಕುವ ಮೂಲಕ ಒಂದೇ ದಿವಸ ಅಧ್ಯಯನಕ್ಕೆ ರಜೆ, ಉಳಿದಂತೆ ಅಧ್ಯಯನದಿಂದ ಮರೆಯುವ ಹಾಗೆ ಇಲ್ಲ ಇಲ್ಲ ಇಲ್ಲ. ನಾವೀಗೇನು ಮಾಡಿಬಿಟ್ಟಿದ್ದೀವಿ, ಮೂಲ ನಕ್ಷತ್ರದಲ್ಲಿ ಅದು ವ್ಯಾಸ ಪ್ರತಿಷ್ಠೆ ವ್ಯಾಸ ಪೂಜೆಯನ್ನಲ್ಲ, ಸರಸ್ವತಿಯನ್ನು ಕೂಡಿಸೋದು ಅಂತೀವಿ.
ಅದು ಕೂಡ ಮಕ್ಕಳದ್ದು ಮ್ಯಾಥಮೆಟಿಕ್ಸು ಸೈನ್ಸು ಎಲ್ಲ ತೆಗೆದು ಜೋಡಿಸ್ಬಿಡ್ತೀವಿ. ಹಾಗಲ್ಲ, ಅದು ವೇದವ್ಯಾಸರ ಪ್ರತಿಷ್ಠೆ. ವೇದವ್ಯಾಸರನ್ನು ಪ್ರತಿಷ್ಠೆ ಮಾಡಿದ ದಿವಸ ಶ್ರವಣೋಪವಾಸ ಇತ್ತು ಅಂತಂದರೆ ಅವತ್ತು ಉಪವಾಸ ಮಾಡಬೇಕು ಅಂತ ಹೇಳಿ ವಿಷ್ಣುತೀರ್ಥರು ಆಜ್ಞೆ ಮಾಡಿದ್ದಾರೆ. ವಿಷ್ಣುತೀರ್ಥರು ಅಂದರೆ ಮಧ್ವಾಚಾರ್ಯರ ತಮ್ಮ ವಿಷ್ಣುತೀರ್ಥರು. ಅವರ ಸನ್ಯಾಸ ಪದ್ಧತಿಯಲ್ಲಿ ಮಹಾನವಮಿ, ಇವತ್ತು ಮಹರ್ನವಮಿ ಅಂತಾರೆ, ಮಹಾನವಮಿಯ ದಿವಸ ಶ್ರವಣ ನಕ್ಷತ್ರ ಇತ್ತು ಅಂದರೆ ವ್ಯಾಸ ಪ್ರತಿಷ್ಠೆ ಮಾಡಿ ಅವತ್ತು ಉಪವಾಸ ಮಾಡಿ ವೇದವ್ಯಾಸರನ್ನು ಚೆನ್ನಾಗಿ ಚಿಂತಿಸಿ ಮಾರನೇ ದಿವಸ ಮಾಡಬೇಕು. ಅಲ್ಲ, ಭಾದ್ರಪದದಲ್ಲಿ ವೇದವ್ಯಾಸರನ್ನ ಚಿಂತನೆ ಮಾಡಬಾರದು ಅಂತ ಇಲ್ಲಪ್ಪ. ವೇದವ್ಯಾಸ ಜಯಂತಿ ದಿವಸ ವೇದವ್ಯಾಸರನ್ನು ಚಿಂತನೆ ಮಾಡ್ತಾರೆ. ಅದು ವೇದವ್ಯಾಸರನ್ನು ನೆನಪಿಸಿಕೊಳ್ಳಿಕ್ಕೆ ಇರುವಂಥದ್ದು. ವೇದವ್ಯಾಸರ ಹುಟ್ಟನ್ನು ಚಿಂತನೆ ಮಾಡಲಿಕ್ಕೆ ಒಂದೊಂದು ಜಯಂತಿಯನ್ನು, ಮತ್ಸ್ಯ ಜಯಂತಿ ಉಂಟು, ಕೂರ್ಮ ಜಯಂತಿ ಉಂಟು, ತಪ್ಪಲ್ಲ. ಆದರೆ ಈ ಮಹಾನವಮಿಯ ದಿವಸ ವೇದವ್ಯಾಸ ಪ್ರತಿಷ್ಠೆಯನ್ನು ಮಾಡಿ ಅವತ್ತು ಶ್ರವಣ ನಕ್ಷತ್ರ ಆಗಿದ್ದರೆ ಉಪವಾಸ, ಉಳಿದಂತೆ ವೇದವ್ಯಾಸರ ಜಪ ಮಾಡಿ ಮಾರನೇ ದಿವಸ ಶಾಂತಿ ಪಾಠವನ್ನು ಹಾಕಬೇಕು. ಅಲ್ಲಿ ಈ ಶಾಂತಿ ಪಾಠದ ಈ ಮಂತ್ರ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾತಂ ಶರೀರಂ ಮೇ ವಿಚರ್ಜಣಂ ಅನ್ನುವ ಮಂತ್ರದಿಂದ ವೇದವ್ಯಾಸರನ್ನು ಪ್ರಾರ್ಥನೆ ಮಾಡಿ ಅಧ್ಯಯನ ಸಾಂಗವಾಗಿ ಆಗಲಿ ಅಡ್ಡಿ ಆಗದೇ ಇರಲಿ ಅಂತ ಚಿಂತಿಸಬೇಕು. ಕೃಷ್ಣಮಠದಲ್ಲಿ ನನಗೆ ಮೊನ್ನೆ ಗೊತ್ತಾಗಿದ್ದದು, ಕೃಷ್ಣಮಠದಲ್ಲಿ ಮಳೆಗಾಲ ಮುಗಿದು ಚಳಿಗಾಲ ಶುರುವಾಗುವಾಗ ಅವರು ವ್ಯಾಸ ಪೂಜೆಯನ್ನು ಮಾಡಿಸ್ತಾರೆ. ತಪ್ಪಲ್ಲ, ಯಾಕೆಂದರೆ ಎಷ್ಟೂ ಪೂಜೆ ಮಾಡಬಹುದು ವೇದವ್ಯಾಸರನ್ನು. ಮಳೆಗಾಲ ಅಲ್ಲಿ ಆ ಪ್ರದೇಶದಲ್ಲಿ ಮಳೆಗಾಲ ಜಿಟಿ 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 ಅಂತಿರುತ್ತೆ. ಬೇರೆ ಯಾವುದೋ ಕೆಲಸದಲ್ಲಿ ವ್ಯಸ್ತರಾಗಿರ್ತಾರೆ. ಬ್ರಾಹ್ಮಣರು ಕೂಡ ಹೊಲ ಉಳೋದು, ಗೇಣಿ ಮಾಡೋದು, ಗದ್ದೆ ಬಿತ್ತೋದು ಇತ್ಯಾದಿಗಳನ್ನೆಲ್ಲ ಪೂರೈಸಿಕೊಂಡು ಬರುವಾಗ ಒಂದು ಆ ಮಳೆಗಾಲದ್ದು ಮುಗಿತು, ಚಳಿಗಾಲ ಶುರು ಆಗುತ್ತೆ. ಅಂಥ ಟೈಮಲ್ಲಿ ವೇದವ್ಯಾಸರ ಪೂಜೆ ಮಾಡಿ ಮತ್ತೆ ಶುರು ಮಾಡುವುದು ಆ ತರಹದ ಪದ್ಧತಿ. ಅದರಿಂದಾಗಿ ಯಾವುದೇ ಒಂದು ವ್ರತ, ಯಾವುದೇ ಒಂದು ಚಿಂತನೆಗೆ ಕೆಲವೊಮ್ಮೆ ದೇವರನ್ನು ಯಾವಾಗಲೂ ಚಿಂತನೆ ಮಾಡುವುದು ಬಿಡಿ, ಭೌಗೋಳಿಕವಾದ ಕಾರಣಗಳು ಇರುತ್ತೆ ಅನ್ನೋದನ್ನು ನಾವು ಮರಿಬಾರದು. ಆ ಹಿನ್ನೆಲೆಯನ್ನು ನೋಡಿದಾಗ ವೇದವ್ಯಾಸರನ್ನು ನಾರಾಯಣನ ಅವತಾರ ಅಂತ ಚಿಂತನೆ ಮಾಡುವುದು ಮಾಧ್ವರು ಮಾತ್ರ. ಮತ್ತು ಯಾರೂ ಕೂಡ ವೇದವ್ಯಾಸರನ್ನು ನಾರಾಯಣ ಅಂತ ಚಿಂತನೆ ಮಾಡುವುದಿಲ್ಲ, ರಾಮಾನುಜರು ಮಾಡೋಲ್ಲ. ಅದು ಯಾಕೆ ಆ ಸಂಪ್ರದಾಯ ತಪ್ಪಿದೆ ಗೊತ್ತಿಲ್ಲ. ಶಂಕರರು ಮಾಡೋಲ್ಲ. ಕೆಲವೊಮ್ಮೆ ಅವ್ರು ಶಂಕರರದ್ದು ಬಿಡಿ, ಕೆಲವೊಮ್ಮೆ ಒಪ್ತಾರೆ, ಕೆಲವೊಮ್ಮೆ ಒಪ್ಪಲ್ಲ. ನಾವು ಇದಮಿತ್ತಮ್ ಅಂತ ಖಚಿತವಾಗಿ ಹೇಳಲಿಕ್ಕೆ ಆಗೋಲ್ಲ. ಹೀಗಾಗಿ ಆ ವೇದವ್ಯಾಸರನ್ನು ಭಗವದವತಾರ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಮತ್ತದು ಯಾವಾಗ ಆಗಿದ್ದು ಅಂತಂದರೆ ಮಧ್ವಾಚಾರ್ಯರು ಹೇಳಿದ್ರು, ಒಂದು ಪರ್ಟಿಕ್ಯುಲರ್ ಟೈಮ್ ಇದೆ. ಪ್ರತಿಯೊಂದು ದ್ವಾಪರ ಯುಗದಲ್ಲಿಯೂ ವೇದವ್ಯಾಸರ ಅವತಾರ ಆಗುತ್ತೆ. ನಾರಾಯಣನೇ ವೇದವ್ಯಾಸರಾಗಿ ಬರಬೇಕಾದ್ರೆ ಒಂದು ಸಂಖ್ಯೆಯ ನಿಯಮ ಉಂಟು. 3ನೆಯ ದ್ವಾಪರ ಯುಗದಲ್ಲಿ ನಾರಾಯಣನೇ ವೇದವ್ಯಾಸರಾಗಿ ಬರೋದು. 4ನೆಯ 5ನೆಯ ದ್ವಾಪರ ಯುಗದಲ್ಲಿ ಬೇರೆಯವರು ಬರ್ತಾರೆ. ಆಮೇಲೆ ಈ ರೀತಿ ಒಂದು ಇದು ಸಂಖ್ಯೆಯ ಕ್ರಮ ಉಂಟು. 28ನೆಯ ದ್ವಾಪರ ಯುಗದಲ್ಲಿ ಅಂದರೆ ಈಗ ವೇದವ್ಯಾಸರೇ ಬರ್ತಾರೆ. ನೆಕ್ಸ್ಟು ಮುಂದಿನ 29ನೆಯ ದ್ವಾಪರ ಯುಗದಲ್ಲಿ ಅವಾಗ ಅಶ್ವತ್ಥಾಮ ವೇದವ್ಯಾಸರಾಗಿ ಬರ್ತಾರೆ. ಅವಾಗ ಏನಾಗುತ್ತೆ, ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡ್ತಾರೆ ಅಂತಂದಾಗ ನಾರಾಯಣ ವೇದವ್ಯಾಸ ರಚನೆ ಮಾಡೋದು. ಯಾರು ದ್ರೌಣಿವ್ಯಾಸ ರಚನೆ ಮಾಡ್ತಾರೆ ಅವರು ವೇದವನ್ನು ಎಡಿಟ್ ಮಾಡ್ತಾರೆ, ಮಹಾಭಾರತದ ಶುದ್ಧ ಪಾಠವನ್ನು ಕೊಡ್ತಾರೆ. ಇದಿಷ್ಟು ಆಯಿತು. ಆಮೇಲೆ 19 ಮತ್ತು 20, ಅದರಲ್ಲಿ 19ನೇ ಅವತಾರ ಬಲರಾಮ ಅಂದರು. ಬಲರಾಮನನ್ನು ಪೂರ್ಣ ಅವತಾರವಾಗಿ, ನಾರಾಯಣನ ಅವತಾರವಾಗಿ ಕೆಲವರು ಒಪ್ತಾರೆ. ಹಾಗಿಲ್ಲ, ಬಲರಾಮ ಆವೇಶಾವತಾರ ಅಂದರು. ಅಂಶಾವತಾರ, ಆವೇಶಾವತಾರ, ಸಾಕ್ಷಾತ್ ಅವತಾರ. ಈ ಆವೇಶಾವತಾರ ಅಂತ ಹೇಳಿದ್ರೆ ಇಬ್ಬರು ಬರ್ತಾರೆ.
ಒಂದು ಬಲರಾಮ, ಇನ್ನೊಬ್ಬ ಪೃಥು. ಈ ರೀತಿ ನಾವು ಬೇರೆ ಬೇರೆ ರೀತಿಯಾದ ಅವತಾರಗಳನ್ನು ಚಿಂತನೆ ಮಾಡಬೇಕು. ಇನ್ನು ತತಃಕಲೌ ಸಂಪ್ರವೃತ್ತೇ ಸಮ್ಮೋಹಾಯ ತುರದ್ವಿತಾಂ ಬುದ್ಧೋ ನಾಮ್ನಾ ಜಿನಸುತಃ ಕೀಕಟೇಶು ಭವಿಷ್ಯತಿ. ಬುದ್ಧಾವತಾರ ನಾರಾಯಣನದ್ದು ಹೌದೋ ಅಲ್ವೋ ಅಂತ ಹೇಳಿ ಬಹಳ ವಿಪ್ರತಿಪತ್ತಿ ಇದೆ. ಒಂದು ಕಾಲಕ್ಕೆ ಬೌದ್ಧರು ಒಪ್ತಾ ಇದ್ದರು. ಆಮೇಲೆ ಬೌದ್ಧರು ಬೇರೆ ಬೇರೆ ಆಗ್ತಾ ಇದ್ದ ಹಾಗೆ ಬೌದ್ಧರು ಬುದ್ಧಾವತಾರ ಒಪ್ಪಲ್ಲ. ಬುದ್ಧ ಒಬ್ಬ ನಾರ್ಮಲ್ ಮನುಷ್ಯ, ಅವನು ಸಾಮಾನ್ಯ ಮನುಷ್ಯ, ಅವನು ಬುದ್ಧತ್ವದ ಕಡೆಗೆ ಹೋದ ಅಂತ. ಮತ್ತು ಬಹಳ ಜನ ಬುದ್ಧರನ್ನು ಒಪ್ಪಲಿಕ್ಕೆ ಶುರು ಮಾಡಿದ್ರು. ನೀವು ಅಮಿತಾಭ, ಅಜಿತಾಭ ಮೊದಲಾದ ಬುದ್ಧರನ್ನೆಲ್ಲ ಕೇಳಿರಬಹುದು. ಅಮಿತಾಭ ಅನ್ನೋದು ಬುದ್ಧನ ಹೆಸರು, ಅಜಿತಾಭ ಅನ್ನೋದು ಬುದ್ಧನ ಹೆಸರು. ಇರಲಿ, ಯಾಕೆ ಹೇಳಿದ್ದು ಅಂತಂದರೆ ಆ ಎಲ್ಲ ಬುದ್ಧರಿದ್ದಾರೆ ಅಂತ. ಸರಿ, ಆ ಬುದ್ಧರು ಬುದ್ಧನ ಅವತಾರ ಸಾಕ್ಷಾತ್ ನಾರಾಯಣ ಅವತಾರ ಅನ್ನಲಿಕ್ಕೆ ನಿಮಗೆ ಯಾರೂ ಕೂಡ ಒಪ್ಕೊಳ್ಳೋಲ್ಲ. ಆದರೆ ಮಂತ್ರಗಳನ್ನು ಹೇಳ್ತಾರೆ. ಟಿಬೇಟ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಡಾಕ್ಯುಮೆಂಟ್ರಿ ಫಿಲ್ಮ್ಗಳು ಬಂದಿವೆ. ಅವರು ಯಾವ ರೀತಿ ಪೂಜೆ ಮಾಡ್ತಾರೆ, ಮಂಡಲ ಪೂಜೆ, ಸಮವಸರಣ ಪೂಜೆ ಅಂತ ಹೇಳ್ತಾರೆ. ನಮ್ಮ ಚಕ್ರಾಬ್ಜ ಮಂಡಲವನ್ನು ಜೈನರು ಸಮವಸರಣ ಮಂಡಲ ಅಂತ ಹೇಳ್ತಾರೆ, ಬೌದ್ಧರು ಧಮ್ಮಚಕ್ಕ ಪವರ್ತನ ಅಂತಾರೆ. ಆ ಧಮ್ಮಚಕ್ಕ ಪವರ್ತನದಲ್ಲಿ ಅಂದರೆ ಏನಿಲ್ಲ, ಧರ್ಮಚಕ್ರ ಪ್ರವರ್ತನವನ್ನು ಅವ್ರ ಭಾಷೆಯಲ್ಲಿ ಹೇಳೋದು. ಅವರು ನಮ್ಮದೇ ತರಹದ ಪೂಜೆಯಲ್ಲಿ ಪರಶುರಾಮ, ನಾರಾಯಣ, ಕೃಷ್ಣ ಇವೆಲ್ಲ ನಾಮಗಳು ಬರ್ತವೆ. ಇದನ್ನು ಸ್ವಯಂ ದಲೈಲಾಮ ಹೇಳೋದನ್ನು ಕೂಡ ನೀವು ನೋಡಬಹುದು. ಈಗಂತೂ ನಾವು ಬೇರೆ ಪ್ರೂಫ್ ಕೊಡಬೇಕಾದ ಅಗತ್ಯವೇ ಇಲ್ಲ. ಗೂಗಲ್ ಮಾಡಿ ನೋಡಿ ಅಂದರೆ ಮುಗಿದೋಯ್ತು, ನೀವೇ ನೋಡ್ತೀರಾ. ಯಾಕೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಅಂತಂದರೆ, ಬುದ್ಧಾವತಾರ ಅನ್ನೋದು ಸಾಕ್ಷಾತ್ ನಾರಾಯಣನ ಅವತಾರ. ಕೀಕಟೇಶು ಭವಿಷ್ಯತಿ ಅಂತ ಅಲ್ಲಿ ಆಚಾರ್ಯರು ಒಂದು ನಿರ್ಣಯವನ್ನು ಬರೆದರು. ಅವರು ಏನಂತ, ದೇವರು ಬುದ್ಧ ಸಾಕ್ಷಾತ್ ಅವತಾರ, ಅದನ್ನು ಮೋಹ ಮಾಡಿದ್ದು ಅಂತ. ಅದರ ಮಾತು ಹೀಗಿದೆ: ಮೋಹನಾರ್ಥಂ ದಾನವಾನಾಂ ಬಾಲರೂಪೀ ಪಥಿಸ್ಥಿತಃ ಪುತ್ರಂ ತಂ ಕಲ್ಪಯಾಮಾಸ ಮೂಢಬುದ್ಧಿರ್ಜಿನ ಸ್ವಯಂ. ಮೋಹನಾರ್ಥಂ ದಾನವಾನಾಂ, ದಾನವರನ್ನು ಮೋಹಗೊಳಿಸಲಿಕ್ಕಾಗಿ ಬಾಲರೂಪಿಯಾಗಿ ದಾರಿಯಲ್ಲಿ ಅಡ್ಡವಾಗಿ ನಿಂತುಕೊಂಡ. ಅಂದರೆ ಅವರು ಯಾಗ ಮಾಡ್ತಾ ಇದ್ರು, ಆ ಯಾಗವನ್ನು ಮಾಡದಂತೆ ತಡೆದ. ಪುತ್ರಂ ತಂ ಕಲ್ಪಯಾಮಾತ ಮೂಢಬುದ್ಧಿರ್ಜಿನ ಪ್ರಭು. ಆ ಜಿನ ಏನು ಮಾಡಿದ, ನಾರಾಯಣನನ್ನು ತನ್ನ ಮಗ ಎಂದುಕೊಂಡ. ತತಃ ಸಮ್ಮೋಹಯಾಮಾಸ ಜಿನಾದ್ಯಾನ್ ಅಸುರಾಂಶಕಾನ್. ಜಿನ ಮೊದಲಾದ ಅಸುರಾಂಶದವರನ್ನು ಸಮ್ಮೋಹಯಾಮಾಸ ಮೋಹಗೊಳಿಸಿದ. ಭಗವಾನ್ ವಾಗ್ಭಿರುಗ್ರಾಭಿ ಅಹಿಂಸಾ ವಾಚಿಭಿರಹರಿ ಇತಿ ಬ್ರಹ್ಮಾಂಡೇ. ಉಗ್ರವಾದ ಮಾತುಗಳಿಂದ ಅಹಿಂಸೆ ಅಹಿಂಸೆ ಅಂತ ಹೇಳಿಕೊಂಡು ಬುದ್ಧ ದಾರಿ ತಪ್ಪಿಸಿದ. ಇದು ಆಚಾರ್ಯರು ಕೊಡುವಂತಹ ಉಲ್ಲೇಖ. ಬ್ರಹ್ಮಾಂಡ ಅಂತ ಈ ಗ್ರಂಥದ ಹೆಸರು. ಆ ಹಿನ್ನೆಲೆಯಲ್ಲಿ ಬುದ್ಧಾವತಾರ ಸಾಕ್ಷಾತ್ ನಾರಾಯಣನೇ ಬುದ್ಧನಾಗಿ ಬಂದದ್ದು. ಆದರೆ ಅದನ್ನು ಉಪಾಸನೆ ಮಾಡಲಿಕ್ಕಿಲ್ಲ. ಕಾರಣ ಏನು ಅಂದರೆ ಅದು ಮೋಹಕ ರೂಪ. ನಾವು ಯಾವ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ ನಾವೇ ನೋಡಿಕೊಳ್ಬೇಕು. ಕೃಷ್ಣನನ್ನು ನಾವು ಚಿಂತನೆ ಮಾಡಬಹುದು. ಯಾಕೆ ಅಂದರೆ ಅದು ಉದ್ಧಾರಕ್ಕಾಗಿ ಬಂದ ರೂಪ. ಮೋಹಗೊಳಿಸಬೇಕಾದ ಕೆಲಸ ನಮ್ಮದಲ್ಲ. ಯಾಕೆಂದರೆ ನಮಗೆ ಪೂರ್ತಿ ನಿರ್ಮೋಹರಲ್ಲ ನಾವು. ಅದರಿಂದಾಗಿ ನಾವೇನು ಬೇರೆಯವರಿಗೆ ಮೋಹಗೊಳಿಸೋದು? ಅದರಿಂದಾಗಿ ಮೋಹಗೊಳಿಸೋದು ನಮ್ಮ ಕರ್ತವ್ಯ ಅಲ್ಲ, ಕೊಲ್ಲೋದು ನಮ್ಮ ಕರ್ತವ್ಯ ಅಲ್ಲ. ಆದ್ದರಿಂದಾಗಿ ಕಲ್ಕಿಯನ್ನು ಚಿಂತನೆ ಮಾಡುವ ಅಗತ್ಯ ಇಲ್ಲ.
ಕಲ್ಕಿಯನ್ನು ಚಿಂತನೆ ಮಾಡಬೇಕಾದ ದೇವತೆಗಳು ಇಬ್ಬರು, ಒಂದು ಯಮ, ಇನ್ನೊಬ್ಬ ರುದ್ರ. ಈ ಮಾತನ್ನು ಗೀತಾ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ನಿರೂಪಣೆ ಮಾಡ್ತಾರೆ. ಅಂದರೆ 3 ಲೋಕವನ್ನು ಕೊಂದರೂ ಕೂಡ ಅವನಿಗೆ ಯಾವ ಪಾಪವೂ ಉಂಟಾಗೋಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ನಾವ ಅಂದರೆ ನಮ್ಮದಲ್ಲ, ಇದು ಅನ್ವಯ ಆಗೋದು ಇಬ್ಬರಿಗೆ, ಒಂದು ಕಲ್ಕಿಗೆ, ಒಂದು ಯಮನಿಗೆ, ಇನ್ನೊಂದು ರುದ್ರನಿಗೆ. ಅವರಷ್ಟು ಜನರನ್ನು ಕೊಂದರು, ಯಮ ಅಷ್ಟು ಜನರನ್ನ ಪ್ರಾಣವನ್ನು ಅಪಹರಿಸಿ ತಗೊಂಡು ಹೋಗ್ತಾನೆ, ಅವನಿಗೆ ಯಾವ ಪಾಪವೂ ಇಲ್ಲ. ಯಾಕೆ? ದೇವರ ಆದೇಶ, ಅದು ಮಾಡು ಅಂತ ಮಾಡ್ತಾ ಇದ್ದಾನು ಅಷ್ಟೆ. ಅದರಿಂದ ಇದನ್ನೆಲ್ಲ ನಾವು ಚಿಂತನೆ ಮಾಡಬೇಕು. ಅಥಾಸೌ ಯುಗ ಸಂಧ್ಯಾಯಾಂ ದಸ್ಯು ಪ್ರಾಯೇಷು ರಾಜಸು ಜನಿತಾ ವಿಷ್ಣು ಯಶಸೋ ನಾಮ್ನಾ ಕಲ್ಕಿ ಜಗತ್ಪತಿ. ಆಮೇಲೆ ಯುಗದ ಸಂಧಿಕಾಲದಲ್ಲಿ ಏನಾಯಿತು? ಕಲ್ಕಿ ಬಂದ ವಿಷ್ಣು ಯಶಸ್ಸನ್ನುವ ಬ್ರಾಹ್ಮಣನ ಮಗನಾಗಿ. ಅತ್ರ ದಿಲೀಪೋ ರತ್ನಾಕರ ಪೃಚ್ಛತಿ. 2 ಬುದ್ಧರ ಗೊಂದಲ ಮಾಧ್ವರಲ್ಲಿ ಹೇಗೆ ಬಂತು ಅಂತ. ಕಾರಣ ಇಷ್ಟೇ, ಬುದ್ಧನ ಜಾತಕ ಕಥೆಗಳ ಅಧಿಕೃತತೆಗೆ ಬೆಚ್ಚಿದರು ಮಾಧ್ವರು. ಅದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ, ಬುದ್ಧ ಇಂತಹ ವರ್ಷದಲ್ಲಿ, ಇಂತಹ ಸಂವತ್ಸರದಲ್ಲಿ ಈ ಚಾತುರ್ಮಾಸ್ಯವನ್ನು ಜೇತವನದಲ್ಲಿ ಕಳೆದ. ಬುದ್ಧ ಈ ಚಾತುರ್ಮಾಸ್ಯವನ್ನು ವೆಲ್ಲವನದಲ್ಲಿ ಕಳೆದ. ಅಕ್ಯುರೇಟ್ ಪಾಯಿಂಟ್, ಇಲ್ಲಿ ಕಳೆದ. ಅವನ ಆರಂಭದಿಂದ ಕಡೆಯವರೆಗೂ ಇಂಚಿಂಚೂ ವರದಿಗಳಿದೆ. ಬುದ್ಧನಿಗೆ ಬೆನ್ನೋವಿತ್ತು ಅಂದರೆ ಈ ತರಹ. ಬುದ್ಧನಿಗೆ ಸೂಕರ ಮದ್ದ ಇಷ್ಟ ಇತ್ತು. ಸೂಕರ ಮದ್ದ ಅಂತಂದರೆ ಹಂದಿ ಮಾಂಸ ಅಲ್ಲ, ಸೂಕರ ಮದ್ದ ಅಂತ ಹೇಳಿ ಒಂದು ಧಾನ್ಯ, ಅದು ಇಷ್ಟ ಇತ್ತು. ಅಲ್ಲಿಂದ ಶುರು. ಅಷ್ಟು ಇಂಚಿಂಚು ಬುದ್ಧನ ಬಗ್ಗೆ ನಮಗೆ ಮಾಹಿತಿ ಸಿಗತ್ತೆ. ಆ ಇಂಚಿಂಚು ಮಾಹಿತಿ ಸಿಗೋದನ್ನು ನೋಡಿ ಯಾರಿಗೋ ಒಬ್ಬರಿಗೆ ಗಾಬರಿ ಆಯಿತು. ಅವರೇನು ಮಾಡಿದ್ರು? ಇಲ್ಲ, ಇಬ್ಬರು ಬುದ್ಧ ಇರಬೇಕು ಅಂತಂದುಬಿಟ್ರು. ಅದು ಎಲ್ಲರೂ ಗಾಢವಾಗಿ ನಂಬಿಕೊಂಡು ಬಂದದ್ದೇ. ಅದನ್ನು ವಿಮರ್ಶೆ ಮಾಡಲಿಲ್ಲ. ಇದಕ್ಕೇನು ಕಾರಣ? ಬುದ್ಧ ಇಬ್ಬರಿದ್ದಾರೆ, ಇದಕ್ಕೇನು ಕಾರಣ ಅಲ್ಲ, ಒಂದು ಸ್ವಲ್ಪ ಯೋಚನೆ ಮಾಡಿದರೆ ಗೊತ್ತಾಗಿರೋದು. ಅಶ್ವಘೋಷ ಬುದ್ಧನ ಸಮಕಾಲೀನ ಅಲ್ಲ. ಇನ್ನು ಜಾತಕ ಕಥೆಗಳು ಏನಿದೆ, ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮ ಪಿಟಕ, ಚುಲ್ಲಾವಗ್ಗ, ಮೌಗ್ಗುಲಾಯನ, ಇವುಗಳೆಲ್ಲ ಕೂಡ, ಆಮೇಲೆ ಇನ್ನೊಂದು ಲಂಕಾವತಾರ ಸೂತ್ರ, ಆಮೇಲೆ ಲಂಕಾ ಸೂತ್ರ, ಇದು ಆಮೇಲೆ ಸದ್ಧರ್ಮ ಪುಂಡರೀಕ, ಈ ಎಲ್ಲ ಗ್ರಂಥಗಳು ಕೂಡ ಸಮಕಾಲೀನರು ಬರೆದದ್ದೇ ಅಲ್ಲ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿದರೆ ಅದನ್ನು ತಡೆದು ನಿಲ್ಲಬಹುದಿತ್ತು. ಆದರೆ ನಮಗೆ ಅದರ ಬಗ್ಗೆ ಗಮನವೇ ಹೋಗಲಿಲ್ಲ, ನಮ್ಮ ಹಿಂದಿನವರಿಗೆ. ಅದರಿಂದಾಗಿ ಇದನ್ನು ಸುಲಭ ಇಬ್ಬರು ಅಂದ್ಬಿಡೋದು. ಇದು ಪ್ರಾಬ್ಲಮ್ ಆಯಿತು. ಬುದ್ಧನ ಬಗ್ಗೆ ನಾವು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಮಾಧ್ವರು. ಪ್ರಾಯ ಬುದ್ಧನ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಂಡವನು ನಾನು ಮಾತ್ರ ಅಂತ ಕಾಣುತ್ತೆ. ಮತ್ತಿನ್ಯಾರೂ ಕೂಡ ಬುದ್ಧನ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಂಡದ್ದು ನಾವಂತೂ ಕಾಣೋಲ್ಲ. ಇರಲಿ, ಪ್ರಾಯ ಈ ಒಂದು ಹಿಸ್ಟಾರಿಕಲ್ ಅಕ್ಯುರಸಿ ಯಾರೋ ನಮ್ಮ ಹಿಂದಿನಲ್ಲ, ಅದರ ಹಿಂದಿನ ವಿದ್ವಾಂಸರನ್ನು ಕಂಗೆಡಿಸಿರಬೇಕು. ಅದರಿಂದಾಗಿ ಅವರೇನು ಮಾಡಿಬಿಟ್ರು, ರಗಳೆಯೇ ಬೇಡ, 2 ಬುದ್ಧ ಅಂತ ಒಪ್ಪಿಬಿಡೋಣ, ನೀವು ಹೇಳೋ ಬುದ್ಧನೇ ಬೇರೆ, ನಾವು ಹೇಳೋ ಬುದ್ಧನೇ ಬೇರೆ ಅಂತ. ಈ ತರಹದ ಸಮಸ್ಯೆ ಆಯಿತು. ಮತ್ತು ಬೌದ್ಧರು ಕೂಡ ಇತ್ತೀಚೆಗಿನವರು ನಾರಾಯಣನ ಅವತಾರ ಅಂತ ಒಪ್ತಾ ಇಲ್ಲ. ಅವರು ಹೇಳ್ತಾರೆ, ಅಂದರೆ ಅಂಬೇಡ್ಕರ್ರಿಂದ ಸ್ವಲ್ಪ ಪ್ರಭಾವಿತರಾಗಿ ಈಚೆಗಿನವ್ರಿಗೆ ಏನೂ ಗೊತ್ತಿಲ್ಲ ಬಿಡಿ. ಈಚೆಗಿನವರು ಬುದ್ಧ ಅಂತಂದರೆ ಅವ್ರದ್ದು ಒಂದೊಂದು ವಾಕ್ಯ ಇರುತ್ತೆ. ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳ್ದ,
ಕನಕದಾಸರು ಅಂತಂದರೆ ಕುಲ ಕುಲ ಕುಲವೆಂದು, ಈ ತರಹ ಏನೋ ಒಂದೊಂದು ವಾಕ್ಯ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದು ಬಿಟ್ಟು ಆಚೆಯೂ ಗೊತ್ತಿರಲ್ಲ, ಈಚೆಯೂ ಗೊತ್ತಿರಲ್ಲ. ಇದು ಮನು ಅಂತಂದರೆ ನ ಸ್ತ್ರೀ ಸ್ವಾತಂತ್ರ್ಯ ಬರಹತಿ ಇತ್ಯಾದಿ ಸ್ಟೀರಿಯೋ ಟೈಪು ಹೊಡಿತಾ ಇರ್ತಾರೆ, ಅವ್ರಿಗೇನು ಗೊತ್ತಿರೋಲ್ಲ. ಅಂಥವರೆಲ್ಲ ಇಲ್ಲ ನಾವು ಬುದ್ಧನನ್ನು ವಿಷ್ಣು ಅಂತ ಹೇಳುವ ವೈದಿಕರನ್ನು ಒಪ್ಪಲ್ಲ, ಯಾಕೆಂದರೆ ವೈದಿಕರು ಕುತಂತ್ರ ಮಾಡಿ ಬುದ್ಧನನ್ನು ವಿಷ್ಣುವಿನ ಅವತಾರ ಅಂತ ಹೇಳ್ತಾ ಇದ್ದಾರೆ ಅಂತ ಶುರು ಮಾಡ್ತಾರೆ. ಆದರೆ ಅದು ಯಾವುದೂ ಕೂಡ ಒಳ್ಳೆ ವಿಚಾರಧಾರೆ ಏನಲ್ಲ, ತೀರಾ ಬಾಲಿಶ. ಅದರಿಂದಾಗಿ ಇದು ಬಂದದ್ದು. ಇಷ್ಟಾಗಿ ಕಲ್ಕಿ ಬರ್ತಾನೆ. ಕಲ್ಕಿಯ ತನಕ ಅವತಾರಗಳನ್ನು ನಿರೂಪಣೆ ಮಾಡಿದ್ದಾರೆ. ಮುಂದೆ ಯಾವ ಸಂಕ್ಷೇಪ ಅನ್ನೋದು ಹೇಗೆ ವಿಸ್ತಾರವನ್ನು ಪಡೆಯುತ್ತೆ, ಮುಂದಿನ ಇಂದ್ರನಲ್ಲಿ ಬಲಿಸಾವರಣೆಯಲ್ಲಿ ಉಪೇಂದ್ರನ ಚರಿತೆಗಳೇನು, ಅಲ್ಲಿ ಯಾವ ತರಹದ ಕಥೆ ಆಗುತ್ತೆ, ಇವುಗಳೆಲ್ಲ ನಮಗೆ ಐಡಿಯಾ ಇಲ್ಲ. ಯಾಕೆಂದರೆ ವೇದವ್ಯಾಸರು ಅದನ್ನು ಇಲ್ಲಿ ಸಂಕ್ಷಿಪ್ತವಾಗಿರುತ್ತೆ, ಅಲ್ಲಿ ವಿಸ್ತಾರವಾಗಿ ಕೊಡ್ತಾರೆ. ಮುಂದೆ ಬರುವ ಮನುಪುತ್ರರ ಕಥೆ ಏನು, ಮುಂದೆ ಬರುವ ಮನುವಿನ ಕಥೆ ಏನು, ಇದ್ಯಾವುದು ನಮಗೆ ಐಡಿಯಾ ಇಲ್ಲ. ವೇದವ್ಯಾಸರು ಆವಾಗ ಇದನ್ನು ವಿಸ್ತರಿಸ್ತಾರೆ. ಇಷ್ಟು ಇಲ್ಲಿಯ ತನಕ ಕೊನೆಗೊಳ್ಳುತ್ತೆ. ಅಲ್ಲಿಗೆ 25 ಶ್ಲೋಕಗಳಾದವು. ಅವತಾರಾಹ್ಯ ಸಂಖ್ಯೇಯಾ ಹರೇ ಸತ್ವನಿಧೇರ್ದ್ವಿಜಾ ಯಥಾ ವಿದಾಸಿನ ಕುಲ್ಯಾ ಸರಸಸ್ಯು ಸಹಸ್ರಶಃ. ಸತ್ವನಿಧೇಹೇ ಬಲಜ್ಞಾನದ ತವನಿಧಿಯಾದ ಹರೇಹೇ ಪರಮಾತ್ಮನ ಅವತಾರಾಹ ಅವತಾರಗಳು ಅಸಂಖ್ಯೇಯಾ ಎಣಿಕೆ ಮೀರಿದವುಗಳು, ಎಷ್ಟು ಅವತಾರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಥಾ ವಿದಾಸಿನ ಕುಲ್ಯಾ ಸರಸಸ್ಯುಸಹಸ್ರಶಃ. ಸರೋವರದಿಂದ ಧುಮ್ಮಿಕ್ಕುವ ನೀರಿನ ಬಿಂದುಗಳನ್ನು ಎಣಿಸ್ಲಿಕ್ಕಾಗತ್ತೇನು? ದೇವರ ಅವತಾರಗಳನ್ನು ಆ ರೀತಿ ಹೇಳಲಿಕ್ಕಾಗೋಲ್ಲ. ಇಷ್ಟೇ ಅಂತ ಹೇಳಲಿಕ್ಕಾಗೋಲ್ಲ. ನಮ್ಮ ಉದ್ಧಾರಕ್ಕೆ ಯಾವುದು ಬೇಕೋ ಅದನ್ನು ನಾವು ಆರಿಸ್ಕೊಳ್ಬೇಕು. ಸಾಮಾನ್ಯವಾಗಿ ನರಸಿಂಹ ಜೀವಕಲಾ ನಿಯಾಮಕ, ಅವನನ್ನು ಚಿಂತನೆ ಮಾಡೋದಿದೆ. ಇದೆಲ್ಲ ಸಾಕ್ಷಾತ್ ಅವತಾರಗಳು. ಅವತಾರಗಳು ಹಲವಾರಿದೆ ಅಂತ ನಾವು ಹೇಳಿದ್ವಿ. ಆವೇಚಾವತಾರ ಇದೆ, ಅಂಚಾವತಾರ ಇದೆ, ಸಾಕ್ಷಾತ್ ಅವತಾರ ಇದೆ. ಅದರಲ್ಲಿ ನಾವು ಉಪಾಸನೆ ಮಾಡಬೇಕಾದ ಮತ್ತು ಭಾಗವತದಲ್ಲಿ ಪ್ರತಿಪಾದ್ಯವಾದ ಅವತಾರಗಳಿಷ್ಟು. ನಾವು ಉಪಾಸನೆ ಮಾಡಬೇಕಾದದ್ದು 10 ಇಳಿಯುತ್ತೆ. ಆ 10ರಲ್ಲಿಯೂ ಕೂಡ ಮತ್ಸ್ಯ ಕೂರ್ಮ ಇದರ ಮಂತ್ರಗಳಿಲ್ಲ. ಕೆಲವು ಮಾತ್ರ ಓಂಕಾರ ಪ್ರತಿಪಾದ್ಯವಾದ ಮಂತ್ರಗಳು, ಇದು ಮೂರ್ತಿಗಳು, ಅದನ್ನು ಚಿಂತನೆ ಮಾಡಬೇಕಾಗತ್ತೆ. ಮುಖ್ಯವಾಗಿ 10 ಅವತಾರಗಳನ್ನು ಚಿಂತನೆ ಮಾಡಬೇಕಾದ ಪ್ರಸಂಗ ಇದೆ. ಇಷ್ಟು. ಮತ್ತು ಆ 10 ಅವತಾರದಲ್ಲಿಯೂ ಕೃಷ್ಣಾವತಾರ ಬಹಳ ಮುಖ್ಯ. ಪ್ರತಿಯೊಂದಕ್ಕೂ ಒಂದೊಂದು ಕಾರಣ ಇದೆ. ಆ ಕೃಷ್ಣಾವತಾರ ನಮಗೆ ಹತ್ತಿರವಾದದ್ದು. ಅದಕ್ಕಿಂತ ಹತ್ತಿರವಾದದ್ದು ಬುದ್ಧಾವತಾರ. ಆದರೆ ಬುದ್ಧನ ಅವತಾರವನ್ನು ಉಪಾಸನೆ ಮಾಡುವ ಯೋಗ್ಯತೆ ಇಲ್ಲ. ಕಲ್ಕಿಯ ಅವತಾರ ಅದು ಮುಂದೆ ಬರೋದು. ಈ ತರಹ ಎಲ್ಲ ಆ ಕಾಲಕ್ಕೆ ನಮಗೆ ಯಾವುದು ಬೇಕೋ ಅದನ್ನು ವಿಸ್ತಾರವಾಗಿ ವೇದವ್ಯಾಸರು ನಿರೂಪಣೆ ಮಾಡಿ, ಅದರ ಜ್ಞಾನ, ಅದರ ಉಪಾಸನ ಮೊದಲಾದವುಗಳನ್ನೆಲ್ಲ ನಿಯಂತ್ರಣ ಮಾಡಿ, ಇಷ್ಟು ಜ್ಞಾನ ನಿನಗೆ ಬೇಕು, ಇಷ್ಟು ಜ್ಞಾನ ತಗೋ, ಇಷ್ಟು ಸಂಕ್ಷೇಪ, ಇಷ್ಟು ವಿಸ್ತಾರ ಅಂತ ವೇದವ್ಯಾಸರು ಚಿಂತನೆ ಮಾಡಿಸ್ತಾ ಹೋಗ್ತಾರೆ. ಸರಿ, ನಮಗೆ ಇದು ಅರ್ಥ ಆಯಿತು. ಆದರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್, ಒಂದು ಲಿಂಗ್ವಿಸ್ಟಿಕ್ ಪ್ರಾಬ್ಲಮ್ ಬಂದಿದೆ. ಏನು? ವಿದಾಸಿನಃ ಅಂತ ಇದೆ. ಇಲ್ಲಿ ವಿದಾಸಿ ಅಂದರೆ ಯಾವುದು, ಏನು? ಆ ಶಬ್ದಕ್ಕೆ ಅರ್ಥವೇ ಗೊತ್ತಾಗಲಿಲ್ಲ. ವಿದಾಸಿ ಅಂದರೆ ನೀವು ಯಾವ ಕೋಶದಲ್ಲಿ ನೋಡಿದ್ರೂ ಅರ್ಥ ಇಲ್ಲ. ಏನರ್ಥ ಮಾಡೋದು? ಅದಕ್ಕೆ ಮಧ್ವರು ಹೇಳಿದ್ರು ಉನ್ನತಾತ್ ಅಂದರು. ಎತ್ತರದಿಂದ ಅಂತ ಅರ್ಥ. ವಿದಾಸಿನಃ ಅಂದರೆ ಎತ್ತರದಿಂದ ಬೀಳುವ ನೀರು. ಈಗ ಅರ್ಥ ಆಯಿತು. ಸತ್ವನಿಧೇಹೇ ಬಲ ಹಾಗೂ ಜ್ಞಾನಗಳ ನಿಧಿಯಂತೆ ಇರುವ ಹರೇಹೇ ನಾರಾಯಣನ ಅವತಾರಗಳು ಅಸಂಖ್ಯೇಯ, ಎಣಿಸಲಾಗದವುಗಳು. ಹೇ ದ್ವಿಜಾಹ, ಎಲೈ ಶೌನಕಾದಿ ಬ್ರಾಹ್ಮಣರೇ, ಯಥಾ ವಿದಾಸಿನಃ, ಎತ್ತರವಾದ ಜಾಗದಿಂದ
ಬೀಳುವ ಎತ್ತರವಾದ ಸರಸ್ಸಿನಿಂದ, ನೀರಿನ ಸೋರ್ಸ್, ಆ ನೀರಿನ ಸೋರ್ಸಿನಿಂದ ಬೀಳುವ ಕುಲ್ಯಾಹ ತೊರೆಗಳು ಎಷ್ಟು ಇರ್ತವೆ, ಅದರ ಬಿಂದುಗಳು ಎಷ್ಟು ಇರ್ತವೆ, ಎಣಿಸ್ಲಿಕ್ಕಾಗತ್ತೋ ಎಣಿಸ್ಲಿಕ್ಕಾಗಲ್ಲ. ಹಾಗೆ ಪರಮಾತ್ಮನ ಅವತಾರಗಳ ಬಗೆಗೂ ನಾವು ಹೇಳಲಿಕ್ಕಲ್ಲ. ಯಾಕೆಂದರೆ ಪ್ರತಿಯೊಂದು ಮಗು ಹುಟ್ಟುವಾಗ ನಿಯಾಮಕನಾಗಿ ಅಂತರ್ಯಾಮಿಯಾಗಿ ದೇವರು ಮತ್ತೆ ಹುಟ್ಟುತ್ತಾನೆ. ಇವನನ್ನು ನಿಯಮನ ಮಾಡಲಿಕ್ಕೆ ಇವನ ಅಂತರ್ಯಾಮಿಯಾಗಿ ದೇವರು ಬರ್ತಾನೆ, ಅವನನ್ನು ನಿಯಮನ ಮಾಡಲಿಕ್ಕೆ ಅವನಂತರ್ಯಾಮಿಯಾಗಿ ದೇವರು ಬರ್ತಾನೆ, ಅವನನ್ನು ನಿಯಮನ ಮಾಡಲಿಕ್ಕೆ ಅವನಂತರ್ಯಾಮಿಯಾಗಿ ದೇವರು ಬರ್ತಾನೆ. ಹೀಗೆ ಬರ್ತಾನೇ ಇರ್ತಾನೆ. ಏನು ಮಾಡೋಣ? ಇದು ದೇವರು ಅಲ್ಲ. ವಿದಾಸಿನಃ ಅಂದರೆ ಎತ್ತರದ ಜಾಗದಿಂದ ಕೆಳಗಡೆ ಬೀಳುವ ತೊರೆಗಳು ಹತ್ತಾರು ಸಾವಿರಾರು ದಾರಿಯಲ್ಲಿ ಹೋಗ್ತವೆ ಅಂತ ಅಂದ್ರಿ. ಆದರೆ ಆ ರೀತಿ ಅರ್ಥ ಎಲ್ಲಿದೆ? ಪುರಾಣದಲ್ಲಿದೆ ಅಂದರು. ತ್ರಿವಿಧ ಪುರುಷಾಲೋಕೆ ನೀಚ ಮಧ್ಯ ವಿದಾಸಿನಃ ಅಂತಿದೆ. ಯಥಾ ಹೇಗೆ, ಲೋಕೆ ಲೋಕದಲ್ಲಿ ತ್ರಿವಿಧ ಮೂರು ತರಹದ ಪುರುಷರಿರ್ತಾರೆ. ಯಾರವರು? ನೀಚ ಮಧ್ಯ ವಿದಾಸಿನಃ ಅಂದರು. ನೀಚರು ಅಂದರೆ ಅಧಮರು, ಮಧ್ಯ ಅಂದರೆ ಮಧ್ಯಮರು, ವಿದಾಸಿನಃ ಅಂದರೆ ಉನ್ನತರಾಗಿರಲೇಬೇಕಲ್ವಾ. ಒಂದು ಭಾಷೆಯನ್ನು ಕಲಿಯೋದು ಹೇಗೆ? ಭಾಷೆಯನ್ನು ಕಲಿಯುವ ಟೆಕ್ನಿಕ್ಕನ್ನು ತಾರ್ಕಿಕರು ಪಟ್ಟಿ ಮಾಡಿ ಇಟ್ಟಿದ್ದಾರೆ. ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ನೈಯಾಯಿಕರು. ಏನು? ಶಕ್ತಿಗ್ರಹಂ ವ್ಯಾಕರಣೋಪಮಾನ ಕೋಶ ಆಪ್ತವಾಕ್ಯಾದ್ವ್ಯವಹಾರತಶ್ಚ. ಆಮೇಲೆ ಸಾನ್ನಿಧ್ಯತಃ ಸಿದ್ಧಪದಸ್ಯ ವೃದ್ಧಾ. ಹಲವಾರು ಟೆಕ್ನಿಕ್ ಇದೆ. ಇದೊಂದೇ ಟೆಕ್ನಿಕ್ ಮುಖ್ಯವಾಗಿ, ಅಂದರೆ ಈ ಶ್ಲೋಕದಲ್ಲಿ ಹಲವಾರು ಟೆಕ್ನಿಕ್ಗಳಿದೆ. ಇದೇ ಅಂತಿಮವಾಗಿ ಇರೋದು. ಒಂದು ಭಾಷೆ ಕಲಿಬೇಕಾದ್ರೆ ಶಕ್ತಿ ಅಂದರೆ ಪದಾರ್ಥಗಳ ಸಂಬಂಧ ಅಂತ ಅರ್ಥ. ಶಕ್ತಿ ಅಂದರೆ ಮಸಲ್ ಪವರ್ ಅಂತ ಅರ್ಥ ಅಲ್ಲ. ಇಲ್ಲಿ ಶಕ್ತಿ ಅಂದರೆ ಪದಾರ್ಥಗಳ ನಡುವಿನ ಸಂಬಂಧ. ಇದೊಂದು ಟೆಕ್ನಿಕಲ್ ಟರ್ಮ್ ಇದು. ಶಕ್ತಿಗ್ರಹಂ. ಮುಂದೆ ವ್ಯಾಕರಣ, ಗ್ರಾಮರ್ನಿಂದ ನಾವು ಭಾಷಾಶಾಸ್ತ್ರದ ಬೇಸಿಕ್ ರೂಲ್ಗಳನ್ನು ಅರ್ಥ ಮಾಡ್ಕೊಳ್ತೇವೆ. ವ್ಯಾಕರಣ, ಆಮೇಲೆ ಉಪಮಾನ, ಉಪಮೆಯಿಂದ ಅರ್ಥ ಮಾಡ್ಕೊಳ್ತೇವೆ. ಇದಕ್ಕೆ ಈ ಅರ್ಥ ಇರಬೇಕು ಅಂತ. ಕೋಶ, ಲೆಕ್ಸಿಕನ್ನಿಂದ ಅರ್ಥ ಮಾಡ್ಕೊಳ್ತೇವೆ. ಆಪ್ತವಾಕ್ಯ, ಯಾವುದೋ ಒಂದು ಶಬ್ದಕ್ಕೆ ಅರ್ಥ ಗೊತ್ತಾಗಲಿಲ್ಲ, ನಮಗಿಂತ ದೊಡ್ಡವರನ್ನು ಹೋಗಿ ಕೇಳಿದ್ವಿ, ಸ್ವಾಮಿ ಇದಕ್ಕೇನು ಅರ್ಥ ಅಂತ. ಅವ್ರು ಹೇಳುದು. ವ್ಯವಹಾರತಶ್ಚ, ವ್ಯವಹಾರ ಪದೇ ಪದೇ ಮಾತಾಡ್ತಾ ಇರಬೇಕಾದ್ರೆ ನನಗೆ ನೀರು ಬೇಕು ಅಂತ ಅವನು ಕೇಳ್ತಾ ಇದ್ದಾನೆ. ನನಗೆ ಹಿಂದಿ ಭಾಷೆ ಬರೋದಿಲ್ಲ. ಇವನು ಪಾನಿ ಚಾಹಿಯೇ ಅಂದ. ನಾನು ಚಾಹಿಯೇ ಅಂತಂದರೆ ಬೇಕು ಅಂತ ಅರ್ಥ. ಇವನು ಕೇಳಿದ್ರಿಂದಾಗಿ ಪಾನಿ ಚಾಹಿಯೇ ಅಂತ ಇವನು ಕೇಳಿದ, ಅವನು ನೀರು ಕೊಟ್ಟ. ಇದೆರಡನ್ನು ಕೂಡಿಸಿಕೊಂಡು ಈ ಧಾತುವಿಗೆ ಈ ಅರ್ಥ, ಅಥವಾ ಇದು ಧಾತು ಅಂತ ಪರಿಚಯ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ತೇವೆ. ಇದು ವ್ಯವಹಾರತಃ. ಆಮೇಲೆ ಸಾನ್ನಿಧ್ಯತಃ ಅಂದರು. ಒಂದು ಪದ ಗೊತ್ತಿದೆ, ಇನ್ನೊಂದು ಪದ ಗೊತ್ತಿಲ್ಲ. ಅವಾಗ ಏನು ಮಾಡಬೇಕಾಗತ್ತೆ? ಗೊತ್ತಿರುವ ಪದದಿಂದ ಗೊತ್ತಿಲ್ಲದ ಪದವನ್ನು ಅರ್ಥ ಮಾಡ್ಕೊಳ್ತೇವೆ. ಈಗ ನೋಡಿ, ನೀಚ ಮಧ್ಯ ವಿದಾಸಿನಃ ಅಂತಿದೆ. ಲೋಕದಲ್ಲಿ ಯಾವ್ಯಾವ ರೀತಿ ಪುರುಷರಿರ್ತಾರೆ ಅಂತ ಹೇಳುವ ಪದವ ಇದು. ನೀಚ ಅಂತಂದರೆ ಕೆಳಮಟ್ಟದ ಪುರುಷ ಇರ್ತಾನೆ, ಅದು ಗೊತ್ತು. ಮಧ್ಯಮ ಪುರುಷ ಇರ್ತಾನೆ, ಅವನು ಗೊತ್ತು. ಹಾಗಾದರೆ ವಿದಾಸಿ ಅಂದರೆ ಇವೆರಡಕ್ಕೆ ಸಂಬಂಧಪಟ್ಟು ಇನ್ನೊಂದೇನೋ ಇರಬೇಕು. ವಿದಾಸಿನಃ. ನಿಮಗೊಂದು ತಮಾಷೆ ಹೇಳಬೇಕು, ಅದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು. ಇದು ನಮ್ಮ ಹಿಂದಿನವರು ಎಷ್ಟು ಸೊಗಸಾಗಿ ಒಂದು ಸೂತ್ರಗಳನ್ನು ಹೆಣೆದಿದ್ದಾರೆ ಅನ್ನಲಿಕ್ಕೆ ಇದೊಂದು ಸಂಗತಿ. ನಾನು 2005ರಲ್ಲಿ ಜರ್ಮನ್ ಕಲಿಬೇಕು ಅಂತ ಏನೋ ಒಂದು ಹುಕ್ಕಿ ಬಂತು. ಸೊ ಜರ್ಮನ್ ಪಾಠಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದೆ. 1.5 ತಿಂಗಳ ಕೋರ್ಸು. ಅದರಲ್ಲಿ ಕೇವಲ 1 ತಿಂಗಳಲ್ಲಿ 27 ದಿವಸವೋ ಏನೋ ಅದರಲ್ಲಿ ನಾನು ಜರ್ಮನ್ನನ್ನು ನಾನೇ ಓದಲಿಕ್ಕೆ ಶುರು ಮಾಡಿಬಿಟ್ಟೆ. ಅದಕ್ಕೆ ಅವರಿಗೆ ಆಶ್ಚರ್ಯ ಆಯಿತು. ನಿಮ್ಗೆ ಯಾರು ಇದನ್ನು ಹೇಳಿದ್ದು ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಇಲ್ಲ ನಮ್ಮಲ್ಲಿ
ತಾರ್ಕಿಕರು ಅಂತ ಇದ್ದಾರೆ, ಅವರು ಈ ಶ್ಲೋಕವನ್ನು ಹೇಳಿದ್ದಾರೆ. ಶಕ್ತಿಗ್ರಹಂ ವ್ಯಾಕರಣ ಉಪಮಾನ ಕೋಚ ಆಪ್ತವಾಕ್ಯ ವ್ಯವಹಾರತಶ್ಚ ಸಾನ್ನಿಧ್ಯತ ಸಿದ್ಧಪದಸ್ಯ ವೃದ್ಧಾ ಅಂತ ಹೇಳಿದ್ದಾರೆ ಅಂತ ಹೇಳಿದೆ. ಅದಕ್ಕೆ ಅವ್ರಿಗೆ ಆಶ್ಚರ್ಯ ಆಯಿತು. ಓ, ಈ ಥರ ಇದೆಯಾ ಪ್ರಾಚೀನ ಭಾರತದಲ್ಲಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನೀವು ತಲೆ ಮೇಲಿಟ್ಟುಕೊಂಡು ಕುಣಿದಾಡುವ ನೋಮ್ ಚಾಮ್ಸ್ಕಿ ಇವ್ರ ಮುಂದೆ ಬಚ್ಚ. ನಾನಿವಾಗ ಯಾರನ್ನ ಹೇಳ್ತಾ ಇದ್ದೇನಲ್ಲ, ನೈಯಾಯಿಕರು, ಅವರು ವ್ಯಾಸತೀರ್ಥರ ಮುಂದೆ ಮಗುವಿನ ತರಹ, ವ್ಯಾಸತೀರ್ಥರು ಮಧ್ವಾಚಾರ್ಯರ ಮುಂದೆ ಮಗುವಿನ ತರಹ. ಅವನಿಗೆ ಆಶ್ಚರ್ಯ ಆಯಿತು. ಓ, ಈ ಥರ ಎಲ್ಲ ಇದೆಯಾ ನಮ್ಮ ಸಂಪತ್ತು ಪ್ರಾಚೀನ ಭಾರತದಲ್ಲಿ ಅಂತ. ಅದು ವ್ಯಾಸತೀರ್ಥರ ತರ್ಕತಾಂಡವದ ಒಂದು ಶೈಲಿ, ಶಾಬ್ದಬೋಧದ ರೀತಿ, ಧಾತುವಿನ ಒಂದು ವರ್ಬ ಅಂತ ತೆಗೆದುಕೊಂಡಾಗ ಅಲ್ಲಿರುವ ಆಖ್ಯಾತ ಪ್ರತ್ಯಯವನ್ನು ಬಿಡಿಸುವ ರೀತಿ, ಇವುಗಳೆಲ್ಲ ಆರ್ಟಿಫಿಷಿಯಲ್ ಇಂಜಿನಿಯರಿಂಗಿಗೆ ಸಹಕಾರ ಯಾವ ರೀತಿ ಆಗತ್ತೆ ಅನ್ನೋದನ್ನು ಕೂಡ ನನ್ನ ಗೆಳೆಯರ ಹಲವಾರು ಜನರ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಸೂಪರ್ವೈಸರಿ ಮೋಡಿನಲ್ಲಿ ಯಾವ ರೀತಿ ಅದು ಕೆಲಸ ಮಾಡುತ್ತೆ ವ್ಯಾಸತೀರ್ಥರ ಇನ್ಸ್ಟ್ರಕ್ಷನ್ಸ್ ಅಂತ. ಅದರಿಂದಾಗಿ ಬಹಳ ದೊಡ್ಡ ಸಂಪತ್ತು ನಮ್ಮಲ್ಲಿದೆ. ನಾವು ಅದನ್ನು ಆ ಥರದ್ದನ್ನೆಲ್ಲ ಯಾವುದಾದ್ರೂ ಒಂದು ಪಾಡ್ಯ ಕುಳಿತುಕೊಂಡು ವಿರಾಮದಲ್ಲಿ ಚರ್ಚೆ ಮಾಡತಕ್ಕದ್ದು. ಇಂತಹ ಸಂದರ್ಭದಲ್ಲಿ ಗಂಭೀರವಾಗಿ ದೇವರ ಮಹಿಮೆಯನ್ನು ಚಿಂತನೆ ಮಾಡೋದು, ಇಂಥಲ್ಲಿಯೂ ಕೂಡ ಒಂದು ಸ್ವಲ್ಪ ಹರಟೆ ಬರುತ್ತೆ. ಯಾಕೆ ಅಂತಂದರೆ ಇವತ್ತು ಹುಣ್ಣಿಮೆ ಆದ್ದರಿಂದಾಗಿ. ಹೀಗಾಗಿ ಬಹಳ ವಿಚಿತ್ರವಾದ ಶಾಸ್ತ್ರ ಪ್ರಪಂಚ ನಮ್ಮ ಮುಂದೆ ಇದೆ. ಆಚಾರ್ಯರು ಅದನ್ನು ಹೇಳಿದ್ದು ನೋಡಿ. ಈ ವಾಕ್ಯವನ್ನು ಗಮನಿಸಿ. ಪುರಾಣದಲ್ಲಿ ನೀಚ ಮಧ್ಯ ವಿದಾಸಿನಃ ಅಂತ, ಉನ್ನತ ಅಂತ ಅರ್ಥ ಬರುತ್ತೆ. ಎತ್ತರದಿಂದ, ಇನ್ನೊಂದು ವಿದಾಸಿನಃ ಅನ್ನೋದಕ್ಕೆ ಭಿನ್ನ. ಆ ಎತ್ತರದಿಂದ ಕವಲೊಡೆದು ಬಂದದ್ದು, ಎತ್ತರವಾದ ಜಾಗದಿಂದ ಕವಲೊಡೆದು ಬರುವ ತೊರೆ ಹಲವಾರು ಆಗತ್ತೆ. ಆ ರೀತಿ ಪರಮಾತ್ಮನ ಅವತಾರಗಳು ಕೂಡ ಅಷ್ಟು ಅನಂತ ಅವತಾರಗಳು ಅಂತ ಆಚಾರ್ಯರು ಹೇಳಿದರು. ಕವಲೊಡೆದು ಅಂತ ಹೇಳಿದೆವು, ವಿದಾಸಿನ ಅದೆಲ್ಲ ಅರ್ಥ ಇದೆ. ಚತುರ್ಧಾವರಣ ರೂಪೇಣ ಜಗದೇ ತದ್ವಿದಾಸಿತಂ ಅಂತ ಒಂದು ಕಡೆ ಇದೆ ಬ್ರಾಹ್ಮದಲ್ಲಿ. ಚತುರ್ಧಾವರಣ ರೂಪೇಣ, 4 ವರ್ಣದ ಹಿನ್ನೆಲೆಯಲ್ಲಿ ಇಡೀ ಪ್ರಪಂಚ ಭಿನ್ನವಾಗಿದೆ ಅಂತ ಹೇಳಿ. ಅಲ್ಲಿ ವಿದಾಸಿತಂ ಅಂದರೆ ವಿಭಕ್ತಂ ಅಂತಲೇ ಅರ್ಥ, ಬೇರೆ ಅರ್ಥ ಮಾಡಲಿಕ್ಕೆ ಬರಲ್ಲ. ಆದ್ದರಿಂದಾಗಿ ವಿದಾಸಿ ಅನ್ನೋದಕ್ಕೆ 2 ಅರ್ಥ ಅಂತ ಆಚಾರ್ಯರು ಬರೆದರು. ಒಂದು ಉನ್ನತಾತ್, ಇನ್ನೊಂದು ಭಿನ್ನಾತ್ ಅಂತ. ಹೀಗಾಗಿ ಈ ರೀತಿ ಅರ್ಥ ಅದನ್ನೇ ಬಿಡಿಸ್ತಾರೆ. ಋಷಯೋ ಮನವೋ ದೇವಾ ಮನುಪುತ್ರ ಮಹೌಜತಃ ಕಲಾಸ್ಸರ್ವೇ ಹರೇರೇವ ಸಪ್ರಜಾಪತಯ ಸ್ಮೃತಾ. ಋಷಿಗಳು, ಮನುಗಳು, ದೇವತೆಗಳು, ಮನುವಿನ ಮಕ್ಕಳು. ನೀವು ಮುಂದೆ ನೋಡಿದಾಗ ಗೊತ್ತಾಗುತ್ತೆ. ಉತ್ತಾನಪಾದ ಮೊದಲಾದವರು ಮನುವಿನ ಮಕ್ಕಳು ಯಾವ ರೀತಿ ಈ ಪ್ರಪಂಚದಲ್ಲಿ ಬಾಳಿದರು ಅಂತ. ಮತ್ತೆ ಇವರೆಲ್ಲರೂ ಕೂಡ ಕಲಾ ತರವೇ ಹರೇರೇವ, ಪರಮಾತ್ಮನ ಸನ್ನಿಧಾನ ಪಾತ್ರರು, ಪ್ರಜಾಪತಿಗಳು ಅಷ್ಟೇ. ಇವರೆಲ್ಲ ಎಷ್ಟು ಜನ ಆಗಿ ಹೋದರು, ಎಷ್ಟು ಜನ ಮನುಗಳಾಗಿ ಹೋಗ್ತಾರೆ, ಎಷ್ಟು ಜನ ಮನುವಿನ ಮಕ್ಕಳಾಗಿ ಹೋಗ್ತಾರೆ, ಎಷ್ಟು ಜನ ಚಕ್ರವರ್ತಿಗಳಾಗ್ತಾರೆ, ಎಷ್ಟು ಜನ ಋಷಿಗಳಾಗ್ತಾರೆ. ಅವರೆಲ್ಲರೂ ಕೂಡ ಪರಮಾತ್ಮನ ಒಂದು ಅಂಶದ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಪರಮಾತ್ಮನ ಸನ್ನಿಧಾನ ಅವರಲ್ಲಿ ಒಂದು ಸ್ವಲ್ಪ ಇರೋದಕ್ಕೆ ಇಷ್ಟೆಲ್ಲ ಅಗಾಧವಾದ ಕೆಲಸವನ್ನು, ನಾವು ಯೋಚನೆಯೂ ಮಾಡಲಿಕ್ಕಾಗದ ಕೆಲಸವನ್ನು ಅವರೆಲ್ಲ ಮಾಡ್ತಾರೆ. ಅದು ಪರಮಾತ್ಮನ ಅನುಗ್ರಹ. ಏತೇ ಸ್ವಾಂಚ ಕಲಾಃ ಪುಂಚಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿವ್ಯಾಕುಲಂ ಲೋಕಂ ಮೃಡಯಂತಿ ಯುಗೇ ಯುಗೇ. ಏತೇ ಪುಂಸಃ
ಸ್ವಾಂಶಕಲಾಹ. ಈ ಎಲ್ಲ ಅವತಾರಗಳು ಪರಮಾತ್ಮನ ಅವತಾರಗಳು. ಕೃಷ್ಣಸ್ತು ಭಗವಾನ್ ಸ್ವಯಂ. ಇವರೆಲ್ಲ ಮೂಲ ರೂಪ ಕೃಷ್ಣ ಸ್ವಯಂ ಭಗವಂತನೇ. ಇವರೆಲ್ಲರೂ ಯುಗ ಯುಗಗಳಲ್ಲಿ ಅವತರಿಸಿ ಇಂದ್ರಾರಿ ವ್ಯಾಕುಲಂ ಲೋಕಂ, ಇಂದ್ರನ ಶತ್ರುಗಳು ಕಂಗೆಡಿಸಿದ ಪ್ರಪಂಚವನ್ನು ಯುಗ ಯುಗಗಳಲ್ಲಿ ಮೃಡಯಂತಿ ರಕ್ಷಣೆ ಮಾಡ್ತಾರೆ. ಮೃಡ ಅಂತ ಸದಾಶಿವನಿಗೆ ಹೆಸರು, ರಕ್ಷಣೆ ಮಾಡುವವ ಅಂತ. ಆ ಮೃಡೇಶ್ವರ ಈಗ ಮುರುಡೇಶ್ವರ ಆಗೋಗಿದ್ದಾನೆ. ಮೃಡ ಅಂದರೆ ರಕ್ಷಣೆ ಮಾಡುವವ ಅಂತ, ಮೃಡಯಂತಿ ಅಂದರೆ ರಕ್ಷಣೆ ಮಾಡ್ತಾರೆ. ಇದು ಬಹಳ ವ್ಯಾಪಕವಾಗಿ ತಪ್ಪು ಅರ್ಥಕ್ಕೆ ಕಾರಣವಾದ ಶ್ಲೋಕ. ಬಹಳ ಗೊಂದಲ ಇದೆ. ಉಳಿದ ಎಲ್ಲ ಅವತಾರಗಳು ಅಪೂರ್ಣಾವತಾರಗಳು. ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣನೋ ಪರಿಪೂರ್ಣವಾದ ಅವತಾರ ಅಂತ ಹೇಳಿ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಹಾಗಿಲ್ಲಿ ಅರ್ಥವೇ ಬರಲ್ಲ ಅಂದರು. ಯಾಕೆಂದರೆ ಹಿಂದಿನ ಶ್ಲೋಕದಲ್ಲಿ ನೋಡಿ, ಋಷಯೋ ಮನವೋ ದೇವಾ ಮನುಪುತ್ರ ಮಹೋಜತಃ. ಋಷಿಗಳು ಮನುಗಳು ಇವರೆಲ್ಲರೂ ಬಂದಿದ್ದಾರೆ. ಏತೆ ಇವರು ಅಂದರೆ ಋಷಿಗಳು ಮನುಗಳು, ಮನುವಿನ ಮಕ್ಕಳು ಎಲ್ಲ. ಅವಾಗೇನಾಗತ್ತೆ? ಏತೆ ಪುಂಸಃ ಸ್ವಾಂಶಕಲಾಹ. ಇವರೆಲ್ಲರೂ ಕೂಡ ಪುಂಸಃ ನಾರಾಯಣನ ಸ್ವಾಂಶಕಲಾಹ ಪರಮಾತ್ಮನ ಒಂದು ಅಂಶವನ್ನು ಹೊಂದಿದ್ದಾರೆ ಅಂತ ಆಗುತ್ತೆ. ಕೆಲವೊಬ್ಬರು ಸ್ವಾಂಶ, ಕೆಲವೊಬ್ಬರು ಕಲೆ. ಕಲೆ ಅಂದರೆ ಸಾಕ್ಷಾತ್ ಅವತಾರ, ಸ್ವಾಂಶ ಅಂತಂದರೆ ಸನ್ನಿಧಾನ. ಇದರಲ್ಲಿ ಕೃಷ್ಣಸ್ತು ಭಗವಾನ್ ಸ್ವಯಂ ಅದನ್ನು ನಿರೂಪಣೆ ಮಾಡೋದು. ಜೀವಾಸ್ತತ್ ಪ್ರತಿಬಿಂಬಾಂಶಾಹ ವರಾಹಾದ್ಯ ಸ್ವಯಂ ಹರಿಹಿ. ಅಂಶ ಅಂದರೆ ಎರಡು ತರಹದ ಅಂಶ. ಜೀವರು ಅಂಶರೇ, ಪ್ರತಿಬಿಂಬಾಂಶರು ಅಂತ ಕರೀತಾರೆ ಅವನ್ನ. ಇನ್ನು ರಾಮ ಕೃಷ್ಣ ಮೊದಲಾದವುಗಳು ಅಂಶವೇ, ಅದನ್ನು ಸ್ವರೂಪಾಂಶ ಅಂತ ಕರೀತಾರೆ, ಕೆಲವೊಮ್ಮೆ ಕಲಾ ಅಂತ ಕರೀತಾರೆ. ಅದರಿಂದಾಗಿ ಗೊಂದಲ ಬೇಡ. ದೃಶ್ಯತೆ ಬಹುಧಾ ವಿಷ್ಣು ಐಶ್ವರ್ಯಾದೇಕಯೇವತು ಇತಿ ಬ್ರಹ್ಮವೈವರ್ತೆ ಅಂದರು. ಹೀಗೆ ಜೀವರು ಇವರೆಲ್ಲರೂ ಕೂಡ ಯಾವ ರೀತಿ ಪರಮಾತ್ಮನ ಸನ್ನಿಧಾನ ಪಾತ್ರರು. ಅನಂತ ಜೀವರಲ್ಲಿ ಪರಮಾತ್ಮನ ಅನಂತ ರೂಪಗಳ ಅವತಾರ ಯಾವ ರೀತಿಯಾಗಿದೆ. ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ದೇವರು ಪ್ರಕಟವಾಗಿ ಯಾವ ರೀತಿ ಅವತಾರ ಮಾಡ್ತಾನೆ, ಧ್ಯಾನಕ್ಕೆ ಅನುಕೂಲ ಆಗುವ ಹಾಗೆ. ಜೀವರ ಒಳಗಡೆ ಇದ್ದು ಯಾವ ರೀತಿ ಬೇರೆಯವರು ಮಾಡಲಾಗದ ಕೆಲಸವನ್ನು ಅವ್ರ ಕಡೆ ಮಾಡಿಸ್ತಾನೆ. ಇದೆಲ್ಲ ದೇವರ ಮಹತ್ವ ಅಂತ ನಿರೂಪಣೆ ಮಾಡುವುದು. ಇಷ್ಟು ನಿರೂಪಣೆ ಮಾಡಿ ಜನ್ಮಗುಷ್ಯಂ ಭಗವತೋ ಯ ಏವಂ ಪ್ರಯತೋ ನರಃ ಸಾಯಂ ಪ್ರಾತರ್ಗೃಣನ್ ಭಕ್ತ್ಯ ದುಃಖಗ್ರಾಮಾದ್ವಿಮುಚ್ಯತೆ. ದೇವರ ಅತ್ಯಂತ ರಹಸ್ಯವೆನಿಸಿದ ಈ ತರಹದ ಜನ್ಮವನ್ನು ಪ್ರಯತಃ ನಿಗೃಹೀತ ಮಾನಸನಾಗಿ ಬೆಳಗ್ಗೆ ಸಂಜೆ ಚಿಂತನೆ ಮಾಡ್ತಾ ಇದ್ದರೆ ಅವನು ದುಃಖಗ್ರಾಮಾತ್ ವಿಮುಚ್ಯತೆ, ದುಃಖದ ಸಮೂಹದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಏತದ್ರೂಪಂ ಭಗವತೋ ಹ್ಯರೂಪಸ್ಯ ಚಿದಾತ್ಮನಃ ಮಾಯಾ ಗುಣೈರ್ವಿರಚಿತಂ ಮಹದಾದಿಭಿರಾತ್ಮನಿ. ಕೇವಲ ಜೀವರು ಮಾತ್ರ ಪರಮಾತ್ಮನ ಸನ್ನಿಧಾನಕ್ಕೆ ಪಾತ್ರರಲ್ಲ, ಜಡವೂ ಕೂಡ ದೇವರ ಸನ್ನಿಧಾನಕ್ಕೆ ಪಾತ್ರ ಅಂತ ಹೇಳ್ತಾ ಇದ್ದಾರೆ. ಏತದ್ರೂಪಂ ಅಂತ. ಅರೂಪಸ್ಯ, ದೇವರಿಗೆ ಪ್ರಾಕೃತವಾದ ರೂಪ ಇಲ್ಲ. ಮಣ್ಣು ನೀರು ಗಾಳಿ ಆಕಾಶ ಬೆಂಕಿಗಳ ಸಮೂಹದಿಂದ ಉಂಟಾದ ರೂಪ ಅಲ್ಲ ದೇವರು. ಹೀಗಾಗಿ ಅರೂಪ ಅಂದರು. ಜಡಕ್ಕೆ ಜ್ಞಾನ ಇಲ್ಲ, ಆದರೆ ಜಡದ ಒಳಗಡೆ ಇರುವ ದೇವರಿಗೆ ಅಜ್ಞಾನ ಇಲ್ಲ.
ಅವನು ಚಿದಾತ್ಮ, ಅರಿವೇ ಮೈವೆತ್ತವನು. ಅಂತಹ ಪರಮಾತ್ಮನ ಈ ರೂಪ ಮಹದಾದಿಭಿ ಮಾಯಾಗುಣೈ ವಿರಚಿತಂ, ಪ್ರಕೃತಿಯ ಗುಣವೆನಿಸಿದ ಸತ್ವರಜಸ್ತಮೋ ಗುಣಗಳಿಂದಲೂ ಮಹತ್ತತ್ವ ಅಹಂಕಾರ ತತ್ವ ಮೊದಲಾದವುಗಳಿಂದಲೂ ರಚಿತವಾಗಿದೆ ಈ ಪ್ರಪಂಚ ಅಥವಾ ಈ ಬ್ರಹ್ಮಾಂಡ. ಈ ಬ್ರಹ್ಮಾಂಡವನ್ನು ದೇವರು ತನ್ನೊಳಗಡೆ ಇಟ್ಟುಕೊಂಡಿದ್ದಾನೆ. ಈ ಬ್ರಹ್ಮಾಂಡವೂ ಕೂಡ ಪರಮಾತ್ಮನ ಮೂರ್ತಿಯ ಹಾಗೆ. ನಾವೀಗ ಕಲ್ಲಿನಿಂದ, ಮಣ್ಣಿನಿಂದ, ಮರದಿಂದ ಮಾಡಿದ ಪರಮಾತ್ಮನ ಮೂರ್ತಿಯನ್ನು ನೋಡ್ತೇವೆ. ಪುರಿ ಮೊದಲಾದವುಗಳಲ್ಲಿ ಮರದಿಂದ ಮಾಡಿದ ಮೂರ್ತಿ, ಹೆಚ್ಚಿನ ಕಡೆ ಕಲ್ಲಿನಿಂದ ಮಾಡಿದ ಮೂರ್ತಿ. ಇನ್ನು ಅಗ್ನಿಯಲ್ಲಿ, ಅಗ್ನಿ ಅನ್ನೋದು ಪರಮಾತ್ಮನ ಮೂರ್ತಿ ಇತ್ಯಾದಿಗಳನ್ನೆಲ್ಲ ನಾವು ನೋಡಿದ್ದೇವೆ. ಈ ಎಲ್ಲ ಇಡೀ ಬ್ರಹ್ಮಾಂಡ ಹೀಗೆ ಪರಮಾತ್ಮನಿಗೆ ಪ್ರತಿಮಾಸ್ಥಾನೀಯವಾದದ್ದು. ಬ್ರಹ್ಮಾಂಡದಲ್ಲಿ ಜಡ ಪದಾರ್ಥಗಳಲ್ಲಿ ದೇವರ ಸನ್ನಿಧಾನ ಇದೆ. ಏತತ್ ಜಡರೂಪಂ, ಇದನ್ನು ಹೇಳಿದ್ದು. ನಾರಾಯಣ ವರಾಹಾದ್ಯಾ ಪರಮಂ ರೂಪಮೀಶಿತು. ನೋಡಿ, ಇದು ಕೇವಲ ರೂಪ ಅಂತ ಹೇಳಿದ್ದಾರೆ, ಇದನ್ನು ಎಚ್ಚರದಲ್ಲಿಟ್ಟುಕೊಳ್ಳತಕ್ಕದ್ದು. ಪರಮರೂಪ ದೇವರದ್ದು ಅಂತಂದರೆ ನಾರಾಯಣ ವರಾಹ ಮೊದಲಾದವು. ಜೈವಂತ ಪ್ರತಿಬಿಂಬಾಕ್ಷಂ, ಇನ್ನು ಪ್ರತಿಬಿಂಬ ಅಂತಂದರೆ ಜೀವನ ಒಳಗಡೆ ಇರುವ ರೂಪ. ಜಡಮ ಆರೋಪಿತಂ ಹರೇಹೇ, ಆರೋಪಿತವಾದ ರೂಪ ಅಂತ ಹೇಳಿದರೆ ಜಡದ ರೂಪ, ಅಂದರೆ ಜಡದ ಒಳಗಡೆ ಸನ್ನಿಹಿತವಾದ ರೂಪ. ಜಡದ ಒಳಗಡೆ ದೇವರು ಸನ್ನಿಹಿತನಾಗಿರ್ಬೇಕಾದ್ರೆ ನಮ್ಗೆ ಗೊತ್ತೇ ಆಗಲ್ಲ. ಏವಂ ಹಿ ತ್ರಿವಿಧಂ ತಸ್ಯ ರೂಪಂ ವಿಷ್ಣೋರ್ಮಹಾತ್ಮನಃ, ಹೀಗೆ 3 ತರಹದ ರೂಪ ಇದೆ. ಒಂದು ಪರಮರೂಪ, ಇನ್ನೊಂದು ಪ್ರತಿಬಿಂಬ ರೂಪ, ಇನ್ನೊಂದು ರೂಪ. ರೂಪ ಅಂತಂದರೆ, ಪರಮರೂಪ ಅಂತಂದರೆ ನಾರಾಯಣ ವರಾಹ ಮೊದಲಾದವುಗಳು. ಪ್ರತಿಬಿಂಬ ರೂಪ ಅಂದರೆ ಜೀವನ ಒಳಗಡೆ ಇರತಕ್ಕಂತಹ ರೂಪ. ಇನ್ನೊಂದು ರೂಪ, ಈ ಬ್ರಹ್ಮಾಂಡ ದೇವರ ಪ್ರತಿಮೆಯ ತರಹ. ಇದನ್ನು ಚಿಂತನೆ ಮಾಡಬೇಕು. ಹಾಗೆ ಇದನ್ನು ಹೆಂಗೆ ಚಿಂತನೆ ಮಾಡಬೇಕು ಅಂತ ಹೇಳಿ 2ನೇ ಸ್ಕಂಧದಲ್ಲಿ ನಿರೂಪಣೆ ಮಾಡ್ತಾರೆ. ಯಥಾ ನಭತಿ ಮೇಘೌಘಾ ರೇಣುರ್ವಾ ಪಾರ್ಥಿವೇನಲಿ ಏವಂ ದ್ರಷ್ಟರಿದೃಶ್ಯತ್ವಂ ಆರೋಪಿತಮ ಬುದ್ಧಿಭಿಃ. ಆದರೆ ಈ ಜಡವನ್ನು ನೋಡಿ ಇದೇ ದೇವರ ರೂಪ ಅಂತ ಕನ್ಫ್ಯೂಸ್ ಮಾಡಿಕೊಳ್ಳೋರಿಗೆ ಯಾವ ಕೊರತೆಯೂ ಇಲ್ಲ. ಬೇಕಾಷ್ಟು ಜನ ಆ ರೀತಿ ಕನ್ಫ್ಯೂಸ್ ಮಾಡ್ಕೊತಾರೆ. ಪ್ರಕೃತಿಯೇ ದೇವರು, ಅಲ್ಲೊಂದು ಫೋರ್ಸ್ ಇದೆ, ಆ ಫೋರ್ಸೇ ದೇವರು, ಆ ಶಕ್ತಿಯೇ ದೇವರು ಅಂತ ಹೀಗೆ ಚಿಂತನೆ ಮಾಡುವವರು ನಮ್ಮ ಭಾಷೆಯಲ್ಲಿ, ಹಳೆ ಮೈಸೂರು ಭಾಷೆಯಲ್ಲಿ ಹೇಳೋದಾದರೆ, ಕಾಸುಗೊಬ್ಬರು ಕೊಸರಿಗಿಬ್ಬರು ಸಿಗ್ತಾರೆ. ಬಹಳ ಜನ ಹೀಗೆ ಅಂದ್ಕೊಳ್ತಾರೆ. ಈವನ್ ಐನ್ಸ್ಟೈನ್ ಮೊದಲಾದವರು ಕೂಡ ನಾನು ದೇವರು ಅಂತಂದರೆ ನೀವು ಹೇಳುವ ರೀತಿಯಲ್ಲಿ ಒಪ್ಪೋದಿಲ್ಲ, ಯಾವುದೋ ಒಂದು ಶಕ್ತಿ ಇದೆ, ಆ ಫೋರ್ಸನ್ನು ದೇವರು ಅಂತ ಒಪ್ತೇನೆ ಅಂತ ಏನೇನೋ ಹೇಳ್ತಾರೆ. ಜಗತ್ತೇ ದೇವರು ಅಂತಾರೆ ಕೆಲವರು, ತಂದೆ ತಾಯಿಗಳೇ ದೇವರು ಅಂತಾರೆ ಕೆಲವರು, ಊಟ ಹಾಕೋರೇ ದೇವರು ಅಂತಾರೆ ಕೆಲವರು. ಅವರವರು ಆಯಾ ಲೆವೆಲಲ್ಲಿ ನಿಂತು ಮಾತನಾಡ್ತಾ ಇರ್ತಾರೆ. ಆದರೆ ಇದು ಭ್ರಾಂತಿ ಅಂತ ಹೇಳ್ತಾರೆ. ದೇವರನ್ನು ಸ್ಪಷ್ಟವಾಗಿ ಚಿಂತನೆ ಮಾಡಬೇಕು. ಅಂತರ್ಯಾಮಿಯಾಗಿ ಅಚೇತನವಾದ ಯಾವ ಗುಣಗಳೂ ಇರದೆ, ಯಾವ ಕೊರತೆಯೂ ಇರದ ಒಂದು ಅದ್ಭುತವಾದ ವಸ್ತು ಅದು ದೇವರು. ಅದು ಇರೋದರಿಂದಾಗಿ ಇವರೆಲ್ಲರೂ ಕೂಡ ನಮಗೆ ನಮ್ಮನ್ನು ಇಷ್ಟು ಜನ ಯಾಕೆ ಪ್ರೀತಿಸ್ತಾರೆ, ನಮ್ಮನ್ನು ಇಷ್ಟು ಜನ ಯಾಕೆ ದ್ವೇಷಿಸ್ತಾರೆ, ನಮ್ಮಲ್ಲಿ ತಟಸ್ಥವಾಗಿ ಯಾಕೆ ಇರ್ತಾರೆ, ಅದು ಯಾವುದೋ ಒಂದು ಒಳಗಡೆಯ ಶಕ್ತಿ ಆ ತರಹದ್ದು ಮಾಡಿಸ್ತಾ ಇರುತ್ತೆ ಅಂತ ನಾವು ಚಿಂತನೆ ಮಾಡಬೇಕು. ಆದರೆ ಹೀಗೆ ಚಿಂತನೆ ಮಾಡೋಲ್ಲ ಅಂತಾರೆ.
ಯಥಾ ನಭಸಿ ಮೇಘೌಘಾ, ಹೇಗೆ ಅವರು ಭ್ರಾಂತರಾಗಿದ್ದಾರೆ ಅನ್ನೋದಕ್ಕೆ ಭಾಗವತ ಒಂದು ದೃಷ್ಟಾಂತವನ್ನು ಕೊಡುತ್ತೆ. ನಾವು ಮೋಡವನ್ನು ನೋಡಿ ಆಕಾಶ ಅಂತ ಅಂದುಕೊಳ್ತೇವೆ. ಯಥಾ ನಭಸಿ ಮೇಘೌಘಾ ರೇಣುರ್ವಾ ಪಾರ್ಥಿವೇ ನಿಲೇ, ಧೂಳನ್ನು ನೋಡಿ ಗಾಳಿ ಅಂತ ಹೇಳ್ತೇವೆ. ವಸ್ತುತಃ ನಮಗೆ ಆಳದಲ್ಲಿ ಗೊತ್ತಿದೆ, ಗಾಳಿ ಕಾಣೋದಿಲ್ಲ, ಧೂಳು ಕಾಣ್ತಾ ಇದೆ. ಅದರಿಂದಾಗಿ ಧೂಳು ಬಂದಾಗ ಔಪಚಾರಿಕವಾಗಿ ಗಾಳಿ ಅಂತ ಹೇಳ್ತಾ ಇದ್ದೀವಿ ಅಂತ. ಆದರೆ ತೋರಿಸೋದು ನಾವು ಹಾಗೆ. ಕೆಲವೊಮ್ಮೆ ಮಕ್ಕಳು ಅರ್ಥ ಮಾಡ್ಕೊಳ್ಳೋದು ಧೂಳನ್ನೇ ಗಾಳಿ ಅಂತ ಅಂದುಕೊಂಡ್ರೂ ಆಶ್ಚರ್ಯ ಇಲ್ಲ ಆರಂಭದಲ್ಲಿ. ಆಮೇಲೆ ನಿಜವಾಗಿ ಅರಿವು ತಿಳಿಯಾದಾಗ ಅರ್ಥ ಆಗುತ್ತೆ. ಹಾಗೆ ಆಗಸವನ್ನು ತೋರಿಸಿ ಅದೋ ನೋಡು ಆಕಾಶ ಅಂತ ಮೋಡವನ್ನು ತೋರಿಸ್ತೇವೆ. ಆಗ ಆಕಾಶ ನಮ್ಮ ನಡುವೆಯೂ ಇದೆ ಅಂತ ನಮಗೆ ಗೊತ್ತೇ ಇರಲ್ಲ, ಎಷ್ಟೋ ದಿವಸಗಳಾದ್ಮೇಲೆ ಗೊತ್ತಾಗುತ್ತೆ. ಇಲ್ಲ, ಯಾವುದು ಖಾಲಿ ಜಾಗವೋ ಅದೇ ಆಕಾಶ ಅಂತ. ಆದರೆ ಅದಕ್ಕೊಂದು ಬೌಂಡ್ರಿ ಇರಬೇಕು. ಆದರೆ ಆ ಖಾಲಿ ಜಾಗವನ್ನೆಲ್ಲ ಆಕಾಶ ಅಂತ ಕರಿತೇವೆ. ನಮಗೆ ಮೋಡ ತೋರಿಸಿ ನಮ್ಮ ಟೀಚರ್ಸು ಹೇಳ್ಕೊಟ್ಟಿರ್ತಾರೆ, ನೋಡು ಆಕಾಶ ಅಂತ. ಆ ರೀತಿ ದ್ರಷ್ಟರಿ ಸರ್ವಜ್ಞನಾದ ಪರಮಾತ್ಮನಲ್ಲಿ ದೃಶ್ಯತ್ವಂ ಆರೋಪಿತಂ, ಜಡರೂಪವನ್ನು ಜನ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ಬಿಡಿಸ್ತಾರೆ ಆಚಾರ್ಯರು ಸ್ಕಂದದ ಮಾತಿನ ಮೂಲಕ. ಅವಿಜ್ಞಾಯ ಪರಂ ದೇಹಂ ಆನಂದಾತ್ಮಾನಮವ್ಯಯಂ ಆರೋಪಯಂತಿ ಜನಿಮತ್ ಪಂಚಭೂತಾತ್ಮಕಂ ಜಡಂ ಇತಿ ಸ್ಕಾಂದೇ ಅಂದರು. ದೇವರು ಆನಂದರೂಪ, ದೇವರು ಜ್ಞಾನರೂಪ, ದೇವರಿಗೆ ನಾಶ ಇಲ್ಲ ಅನ್ನುವುದನ್ನು ತಿಳಿಯದೆ ದೇವರು ಪಂಚಭೂತಾತ್ಮಕ, ದೇವರಿಗೆ ಹುಟ್ಟಿದೆ, ದೇವರಿಗೆ ಸಾವಿದೆ ಅಂತ ಜನ ಅಂದುಕೋತಾರೆ. ಅದಕ್ಕೆ ಉದಾಹರಣೆ ಹೀಗೆ ಎಂದು. ಅತಃ ಪರಂ ಯದವ್ಯಕ್ತಂ ಅವ್ಯೂಢಗುಣ ಬೃಂಹಿತಂ ಅದೃಷ್ಟಾಶ್ರುತವಸ್ತುತ್ವಾತ್ ಸಜೀವೋ ಯಃ ಪುನರ್ಭವಃ. ಅತಃ ಪರಂ, ಹೀಗೆ ದೇವರ ಬಗ್ಗೆ ಹೇಳಿಯಾಯಿತು, ಜಡದ ಬಗ್ಗೆ ಹೇಳಿಯಾಯಿತು. ಜಡವನ್ನು ನೋಡಿ ದೇವರನ್ನು ಯಾವ ರೀತಿ ಭ್ರಮಿಸ್ತಾರೆ ಅಂತಲೂ ಹೇಳಿದಾಗಾಯಿತು. ಅದರಿಂದಾಗಿ ಅತಃ ಪರಂ, ಹೀಗೆ ದೇವರೂ ಅಲ್ಲದ ಜಡವೂ ಅಲ್ಲದ ಒಂದು ವಸ್ತು ಇದೆ. ಅವ್ಯೂಢಗುಣ ಬೃಂಹಿತಂ. ಅವ್ಯಕ್ತಂ ಅದು ಇಟ್ ಈಸ್ ಫುಲಿ ಅನ್ನೋನ್. ಅವ್ಯೂಢಗುಣ ಬೃಂಹಿತಂ, ವಸ್ತುತಃ ಗುಣಗಳಿಲ್ಲ. ಸತ್ವಗುಣ ರಜೋಗುಣ ತಮೋಗುಣಗಳು ಇಲ್ಲ ಅಲ್ಲಿ. ಆದರೆ ಸತ್ವರಜಸ್ ತಮೋಗುಣಗಳಿದೆ ಅಂತ ಅಂದುಕೊಂಡ ಒಂದು ವಸ್ತು, ಅವನನ್ನು ಜೀವ ಅಂತ ಕರೀತಾರೆ. ಈ ಜೀವ ಪುನರ್ಭವ, ಮತ್ತೆ ಮತ್ತೆ ಹುಟ್ಟುತ್ತಾನೆ. ಈ ಪುನರ್ಜನ್ಮ ಅಂತ ಒಂದಿಲ್ಲ ಅಂತ ಆಗಿಬಿಟ್ರೆ ಜೀವನಿಗೂ ಜಡಕ್ಕೂ ಯಾವ ವ್ಯತ್ಯಾಸ ಇಲ್ಲ. ಹೇಗೆ ಜಡ ಅನ್ನೋದು ಆಕಸ್ಮಿಕ ಸಂಯೋಗವನ್ನು ಹೊಂದಿದೆಯೋ ಹಾಗೆ ಜೀವವೂ ಕೂಡ ಆಕಸ್ಮಿಕ ಸಂಯೋಗವನ್ನು ಹೊಂದಿದೆ ಅಂತ ಒಪ್ಕೊಳ್ಬೇಕಾಗತ್ತೆ. ಅದರಿಂದಾಗಿ ಜೀವ ಜಡದಿಂದ ಡಿಫ್ರೆಂಟ್. ಯಾಕೆ ಅಂದರೆ ಜೀವ ಮತ್ತೆ ಮತ್ತೆ ಹುಟ್ಟುತ್ತಾನೆ ಬೇರೆ ಬೇರೆ ದೇಹದಲ್ಲಿ. ಜಡ ಮತ್ತೆ ಮತ್ತೆ ಹುಟ್ಟಲ್ಲ, ಬೇರೆನೇ ಡಿಸೈನಲ್ಲಿ ಸೇರಿಕೊಳ್ಳುತ್ತೆ. ಆ ಒಂದು ತುಂಡಿಗೆ ಇದು ನಾನು ಅಂತ ಅರಿವಿರಲ್ಲ. ಅದರಿಂದಾಗಿ ಇಷ್ಟು ವ್ಯತ್ಯಾಸ ಇದೆ. ಅದನ್ನು ಹೇಳ್ತಾ ಅದೃಷ್ಟ ಅಶ್ರುತ ವಸ್ತುತ್ವಾತ್, ಯಾಕೆ ಜೀವ ಮತ್ತೆ ಮತ್ತೆ ಹುಟ್ಟುತ್ತಾನೆ, ಯಾಕೆ ಇವನಿಗೆ ದುಃಖ ಇದೆ, ಯಾಕೆ ಅಜ್ಞಾನದಿಂದ ದೇಹವೇ ನಾನು ಅಂತ ಅಂದುಕೊಂಡಿದ್ದಾನೆ ಅಂದರೆ ಅದೃಷ್ಟಾಶ್ರುತ ವಸ್ತುತ್ವಾತ್, ದೇವರ ಬಗೆಗೆ ಕೇಳಿಲ್ಲ. ವಸ್ತು ಅಂದರೆ ದೇವರು ಅಂತ ನಮಗೆ 2ನೇ ಶ್ಲೋಕದಲ್ಲಿ ಗೊತ್ತಾಗಿದೆ. ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ಅಂತ, ಅದೇ ಅದೃಷ್ಟ. ವಸ್ತುವನ್ನು ಕಂಡಿಲ್ಲ, ಒಂದು ವಸ್ತುವನ್ನು ಕೇಳಲಿಲ್ಲ. ಆದ್ದರಿಂದಾಗಿ ಆ ಜೀವ ಪುನರ್ಭವ ಮತ್ತೆ 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 ಹುಟ್ಟುತ್ತಾನೆ ಅಂದರು. ಇದು ದೇವರು. ಅದೃಷ್ಟ ಅಶ್ರುತ ವಸ್ತುತ್ವಾತ್. ಇನ್ನು ಅವ್ಯೂಢ ಗುಣ ಬ್ರಹ್ಮಿತಂ ಅನ್ನೋದಕ್ಕೆ ಜೀವರ ಬಗ್ಗೆ ಸ್ಫುಟವಾಗಿ ನಿರೂಪಣೆ ಮಾಡ್ತಾರೆ ಆಚಾರ್ಯರು. ಅತಃಪರಂ,
ಜಡೇಶ್ವರ ರೂಪಯೋ ಪರಂ ಅವ್ಯೂಢಗುಣ ಬ್ರಹ್ಮಿತಂ ಅನಾದಿಕಾಲೇ ಕದಾಚಿದಪಿ ಅನಗತ ಸತ್ವಾದಿ ಬ್ರಹ್ಮಿತಂ. ಅನಾದಿ ಕಾಲದಿಂದ ಸತ್ವಗುಣ ರಜೋಗುಣ ತಮೋಗುಣಗಳು ಇವನಲ್ಲಿ ತುಂಬಿಕೊಂಡಿವೆ, ಅದರಿಂದ ಇವನು ಕೂಡಿದ್ದಾನೆ. ಅದೃಷ್ಟ ಅಶ್ರಿತ ವಸ್ತುತ್ವಾತ್ ಪುನರ್ಭವ ಅಂತ ಅನ್ವಯವನ್ನು ತೋರಿಸಿಕೊಟ್ಟರು. ಇದಕ್ಕೆ ಸಂವಾದಿಯಾಗಿ ನಾನು ಒಂದು ಅನುವ್ಯಾಖ್ಯಾನದ ವೈಶೇಷಿಕಾಧಿಕರಣದ ಒಂದು ಮಾತನ್ನು ನಿಮಗೆ ಹೇಳುತ್ತೇನೆ. ಅದು ಇರೋದು ಹೀಗೆ: ಪರಮಾತ್ಮನಿಗೆ ಮತ್ತು ಜಡಕ್ಕೆ ದುಃಖದ ಸ್ಪರ್ಶ ಇಲ್ಲ. ದುಃಖದ ಸ್ಪರ್ಶ ಇರೋದು ಜೀವನಿಗೆ ಮಾತ್ರ. ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷಾ ಪ್ರವರ್ತತೆ ಅದುಃಖಮಿತಿರತ್ಸರ್ವಂ ಜೀವಾ ಏವ ತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷಾ ಪ್ರವರ್ತತೆ ಅಂತರಾಚಾರ್ಯರು. ಅದುಃಖಮಿತರತ್ಸರ್ವಂ, ಉಳಿದ ಎಲ್ಲಕ್ಕೂ ದುಃಖ ಇಲ್ಲ. ಜಡಕ್ಕೆ ದುಃಖ ಅನುಭವಿಸುವ ಯೋಗ್ಯತೆ ಇಲ್ಲ, ದುಃಖ ಅನುಭವಿಸುವ ಕರ್ಮ ಇಲ್ಲ, ದುಃಖ ಅನುಭವಿಸುವ ಶಕ್ತಿಯೇ ಇಲ್ಲ. ಇನ್ನು ದೇವರಿಗೆ ದುಃಖ ಇಲ್ಲ. ಯಾಕೆ ಅಂತಂದರೆ ಜ್ಞಾನ ಇದೆ ಆದ್ದರಿಂದ. ಅಂದರೆ ದುಃಖ ಇರೋದು ಯಾರು? ಜೀವ ಒಬ್ಬನಿಗೆ. ದೇವರಿಗೂ ದುಃಖ ಇಲ್ಲ, ಜಡಕ್ಕೆ ದುಃಖ ಇಲ್ಲ. ದುಃಖ ಇರೋದು ಜೀವನಿಗೆ. ಒಂದು ರೀತಿ ಭಾರತದಲ್ಲಿ ಮಧ್ಯಮ ವರ್ಗದವರಿದ್ದ ಹಾಗೆ. ಅದುಃಖಮಿತರತ್ಸರ್ವಂ ಜೀವಾ ಏವ ತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ, ಅಂತಹ ಜೀವರ ದುಃಖ ಪರಿಹಾರಕ್ಕಾಗಿ ಏಷಾ ಶ್ರುತಿ ಪ್ರವರ್ತತೆ, ಈ ವೇದ ಹೊರಟಿದೆ ಅಂತ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಹೇಳುವುದರೊಂದಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಈ ನಾವು ಕೇಳಿದ್ದಕ್ಕೆ ಮುಖ್ಯ ಕಾರಣ ನಮ್ಮ ದಿಲೀಪ್ ರತ್ನಾಕರ್ ಅವರು ಹಿಂದಿನ 2-3 ಸಂದರ್ಭಗಳಲ್ಲಿ ಅವರಿಗೆ ಶುಭಾಶಂಸನೆಯನ್ನು ಮಾಡಬೇಕು ಅಂದಾಗ ಯಾವುದೋ ಪ್ರಮಾದದಿಂದ ತಪ್ಪಿ ಹೋಗ್ತಾ ಇತ್ತು. ಅವರಿಗೆ ಭಾಗವತ ತಾತ್ಪರ್ಯ ಅಷ್ಟೇ ಏಕೆ, ಸಮಗ್ರ ಸರ್ವಮೂಲವನ್ನು ಚಿಂತನೆ ಮಾಡಿ ಆನಂದವನ್ನು ಅನುಭವಿಸುವ ಒಂದು ಶಕ್ತಿಯನ್ನು ಮಧ್ವಾಚಾರ್ಯರು ಕೊಡಲಿ. ಅವರು ಆನಂದದಿಂದ ತುಂಬಿರಲಿ, ಜ್ಞಾನದ ಆನಂದವನ್ನು ಅವರು ಹೊಂದಲಿ. ಇಷ್ಟು ನಾವು ಚಿಂತನೆ ಮಾಡಲಿಕ್ಕೆ ಅವರು ಕಾರಣ. ಅವರು ಅವಕಾಶ ಕೊಟ್ಟಿದ್ದರಿಂದಾಗಿ ನಮಗೆ ಹೀಗೆ ಆಯಿತು, ನಾವು ಇದನ್ನು ಚಿಂತನೆ ಮಾಡುವ ಹಾಗೆ ಆಯಿತು. ನಾಳೆಯೂ ಕೂಡ ಮುಂದುವರಿಸ್ತೇವೆ. ಆದರೆ ನಾಳೆ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಮುಂದುವರಿಸುವ ಒಂದು ಸಂಕಲ್ಪ ಇದೆ. ಇದು ಇಲ್ಲಿ ತನಕ ಮಾಡಿದ ಚಿಂತನೆ ಶ್ರಾವಣ ಯಜ್ಞವನ್ನು ದೇವರು ನಮ್ಮಿಂದ ಕೈಗೊಳ್ಳಲಿ, ಅವನಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ. ಕೃಷ್ಣ ಕೃಷ್ಣ ಗೋವಿಂದ 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 ಗೋವಿಂದ.